ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲನಾದಂಥ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 24-25ನೇ ವಚನದಲ್ಲಿ ಒಂದು ವಿಶೇಷವಾದಂತಹ ಒಂದು ಮಾತನ್ನು ನಾವು ಗಮನಿಸಿದರೆ, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದೋ? ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ ಅಂತ ಹೇಳ್ತಾರೆ. ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಸುವಾರ್ತೆ ಮುಖಾಂತರ ನಮ್ಮನ್ನು ಕರೆದು ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸಿ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಅಂಗೀಕಾರ ಮಾಡಿಕೊಂಡು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂಬುವರ ಸಾಲಿನಲ್ಲಿ ಲಿಸ್ಟಲ್ಲಿ ನಮ್ಮನ್ನು ಇಟ್ಟು ತನ್ನನ್ನು ಆರಾಧಿಸಲಿಕ್ಕಾಗುವಂಥ ಅರ್ಹತೆಯನ್ನು ಅವಕಾಶವನ್ನು ನಮಗೆ ಅನುಗ್ರಹಿಸಿ ತನ್ನ ಮಗನ ಒಂದು ಸಾರೂಪ್ಯದಲ್ಲಿ ಒಂದು ಪರಿಪೂರ್ಣತೆಯನ್ನು ಸಾಧಿಸಬೇಕಂತೇಳಿ ದೇವರು ಕೋರಿಕೊಂಡಿರುವಾಗ ಇಂಥ ಒಂದು ಶ್ರೇಷ್ಠವಾದಂತಹ ಅಮೂಲ್ಯವಾದಂತಹ ಉತ್ಕೃಷ್ಟವಾದಂತಹ ಜೀವಿತವನ್ನು ಯಾರೊಬ್ಬರು ಕೂಡ ನಿರ್ಲಕ್ಷ್ಯ ಮಾಡದೆ ಈ ಜೀವಿತದ ವಿಷಯದಲ್ಲಿ ಅಸಡ್ಡೆಯನ್ನು ತೋರದೆ ಹೆಚ್ಚಿನ ಕಾಳಜಿಯನ್ನು ಅತ್ಯಾಸಕ್ತಿಯನ್ನು ಒಂದು ದಕ್ಷತೆಯನ್ನು ತೋರಿ ಯಾವ ರೀತಿಯಾಗಿ ಅಪೊಸ್ತಲನಾದಂಥ ಪೌಲನು ಗುರಿ ಗೊತ್ತಿಲ್ಲದವನಾಗಿ ನಾನು ಓಡಲಾರದೆ ಗೆಲ್ಲಲೇಬೇಕು ಅನ್ನುವಂತಹ ರೀತಿಯಲ್ಲಿ ನಾನು ಓಡ್ತೀನಿ ಅನ್ನುವಂತಹ ಮಾತಿಗನುಸಾರವಾಗಿ ಏನೋ ಕಾಟಾಚಾರಕ್ಕೋಸ್ಕರ ಈ ಜೀವಿತನ ನಾನು ಸ್ವೀಕಾರ ಮಾಡ್ಕೊಂಡಿದ್ದೀನಿ, ನನಗಿಷ್ಟ ಬಂದಷ್ಟು ಕಾಲ ಓಡ್ತೀನಿ, ಪರಿಸ್ಥಿತಿಯ ಪ್ರಭಾವಗಳಿಗೆ ಏನಾದರೂ ಒಳಗಾಗಿ ಈ ಒಂದು ಜೀವಿತವನ್ನು ಬಿಟ್ಟು ಪುನಃ ನಾನು ಲೋಕಕ್ಕೆ ಹೋಗ್ಬೇಕಾದ್ರೂ ಹೋಗ್ತೀನಿ. ಸೊ ಈ ರೀತಿಯಾದಂತಹ ಅನೇಕ ಆಪ್ಷನ್ಸ್ಗಳನ್ನು ಇಟ್ಕೊಳ್ಳದೆ ಒಂದು ನಿರ್ದಿಷ್ಟವಾದಂಥ ಗುರಿಯನ್ನು, ಒಂದು ಶ್ರೇಷ್ಠವಾದಂತಹ ಗುರಿಯನ್ನು ಮುಂದಿಟ್ಕೊಂಡು ಯಾವ ರೀತಿಯಾಗಿ ಅಪೊಸ್ತಲನಾದಂಥ ಪೌಲನು ನಾನು ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಲೇಬೇಕೆಂಬ ಒಂದು ಉದ್ದೇಶದಲ್ಲಿ ನಾನು ಈ ಜೀವಿತನ ಜೀವಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ಪ್ರತಿಯೊಬ್ಬ ಕ್ರೈಸ್ತರು ಕೂಡ ಇರಬೇಕೆನ್ನುವಂಥದ್ದೇ ದೇವರ ಒಂದು ಅಪೇಕ್ಷೆ. ಹಾಗಾಗಿ ನೀವು ಬಿರುದನ್ನು ಪಡ್ಕೊಳ್ಬೇಕಂತಲೇ ಓಡ್ರಿ ಅಂತ ಹೇಳ್ತೇನೆ. ಬಿರುದನ್ನು ಪಡ್ಕೊಳ್ಬೇಕಂತಲೇ ಓಡ್ರಿ. ನಿಮ್ಮ ಉದ್ದೇಶ ಬಹಳ ಕ್ಲಿಯರ್ ಆಗಿರಲಿ, ಸ್ಟ್ರೇಟ್ ಆಗಿರಲಿ. ಆ ನಿಮ್ಮ ಉದ್ದೇಶದಲ್ಲಿ, ಆ ನಿಮ್ಮ ಗುರಿಯಲ್ಲಿ ಯಾವುದೇ ರೀತಿಯಾದಂಥ ಚಂಚಲತೆ ಬೇಡ. ಗುರಿ ಗೊತ್ತಿಲ್ಲದೆ ನೀವು ಓಡೋದು ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಈ ಗುರಿಯನ್ನು ಸಾಧಿಸುವುದರಲ್ಲಿ ಹೇಗಿರಬೇಕು ಅನ್ನುವಂಥ ವಿಷಯವನ್ನು 25ನೇ ವಚನದಲ್ಲಿ ಬಿರುದನ್ನು ಪಡ್ಕೊಳ್ಬೇಕಂತೇಳಿ ಹೋರಾಡುವವರೆಲ್ಲರೂ ಕೂಡ ಎಲ್ಲ ವಿಷಯಗಳಲ್ಲಿ ಮಿತವಾಗಿರ್ತಾರೆ ಅಂತ ಹೇಳ್ತಾನೆ. ವಿಷಯಗಳಲ್ಲಿ ಮಿತವಾಗಿರ್ತಾರೆ. ಅವರು ಊಟ ಮಾಡುವಂತಹ ಊಟದಲ್ಲಾಗಲಿ, ಅವರ ಒಂದು ಜೀವನ ಶೈಲಿ ಆಗಲಿ, ಅವರ ಒಂದು ನಡೆನುಡಿಗಳಲ್ಲಾಗಲಿ ಒಂದು ವಿಶೇಷವಾದಂಥದ್ದನ್ನು ನಾವು ಗಮನಿಸ್ತೇವೆ. ಯಾಕೆ ಇಷ್ಟೆಲ್ಲ ಅಂತಂದರೆ ಅವರು ಗುರಿಯನ್ನು ಗೊತ್ತು ಮಾಡ್ಕೊಂಡಿದ್ದಾರೆ, ಆ ಗುರಿಯನ್ನು ಸಾಧಿಸಬೇಕು ಅಂತೇಳಿ. ಸೊ ಹಾಗಾಗಿ ನಾವುಗಳು ಕೂಡ ಇವತ್ತು ಅಪೊಸ್ತಲನಾದಂಥ ಪೌಲನು ಹೇಳಿದ ಹಾಗೆ ಗುರಿ ಗೊತ್ತಿಲ್ಲದೆ ಓಡಿದ್ರೆ ಏನೂ ಲಾಭ ಇಲ್ಲ. ಅದು ಹೇಗಿರುತ್ತೆ ಅಂತಂದರೆ ಸುಮ್ಮನೆ ಗಾಳಿಯನ್ನು ಗುದ್ದಿದ ಹಾಗಿರುತ್ತೆ ಅಂತ ಹೇಳ್ತಾನೆ. ಗಾಳಿಯನ್ನು ಗುದ್ದಿದ್ರೆ ಸುಮ್ಮನೆ ಮೈಕೈ ನೋವಾಗುತ್ತೆ ಹೊರತಾಗಿ ಅದರಿಂದ ಏನು ಉಪಯೋಗ ಆಗಲ್ಲ. ಹಾಗಾಗಿ ಒಂದು ನಿರ್ದಿಷ್ಟವಾದಂಥ ಗುರಿಯನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಆ ಗುರಿಯನ್ನು ಸಾಧಿಸುವುದಕ್ಕೆ ಒಂದು ಮಿತವಾದಂಥ ಜೀವಿತವನ್ನು, ಒಂದು ಕ್ರಮಶಿಕ್ಷಣದಿಂದ ಕೂಡಿದಂಥ ಜೀವಿತವನ್ನು,
ಒಂದು ಶಿಸ್ತು ಪಾಲನೆಯಿಂದ ಕೂಡಿದಂಥ ಜೀವಿತವನ್ನು ಜೀವಿಸುವಂಥದ್ದು ತುಂಬ ತುಂಬ ಅನಿವಾರ್ಯ. ಈ ರೀತಿಯಾದಂತಹ ಶಿಸ್ತಿನಿಂದ ಕೂಡಿದಂತಹ, ಡಿಸಿಪ್ಲಿನಿಂದ ಕೂಡಿದಂತಹ ಜೀವಿತ ನಮ್ಮದಾಗದಿದ್ದರೆ ನಾವು ಖಂಡಿತವಾಗಿಯೂ ಕೂಡ ಜೀವವೆಂಬ ಜಯಮಾಲಿಕೆಯನ್ನ ನಾವು ಹೊಂದಕ್ಕಾಗಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ಮಾತು. ಹಾಗಾಗಿ ಕ್ರೈಸ್ತರಾದಂಥ ನಾವುಗಳು, ಕ್ರಿಸ್ತನಲ್ಲಿ ನೀತಿವಂತರೆಂಬುದಾಗಿ ನಿರ್ಣಯ ಹೊಂದಿದಂಥ ನಾವುಗಳು, ನಿತ್ಯ ಜೀವನ ಸ್ವತಂತ್ರಿಸಿಕೊಳ್ಳುವುದಕ್ಕೆ ಅಂಧಕಾರದ ದೊರೆತನದಲ್ಲಿಂದ ಬಿಡಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿರ್ತಕ್ಕಂಥ ನಾವುಗಳು ಬಹಳ ಶ್ರದ್ಧೆಯಿಂದ ಗುರಿಯನ್ನು ಗೊತ್ತು ಮಾಡಿಕೊಂಡು ಆ ಗುರಿಯನ್ನು ಸಾಧಿಸಲೇಬೇಕು ಅನ್ನುವಂತಹ ದಿಕ್ಕಿನಲ್ಲಿ ನಾವು ಆಲೋಚಿಸಿ ಮುಂದುವರಿಯುವುದಾದರೆ ಖಂಡಿತವಾಗಿಯೂ ಯಶಸ್ಸು ನಮ್ಮದೇ, ಅದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಹಾಗಾಗಿ ಕ್ರೈಸ್ತರು ಬೆಳಿಬೇಕು ಅನ್ನುವಂಥದ್ದು ವಾಕ್ಯ ಸಂದೇಶದ ಒಂದು ಗುರಿಯಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ಪೌಲನು ತಿಮೋತಿಗೆ ಬರುವಂತಹ ಮೊದಲನೇ ಪತ್ರಿಕೆಯಲ್ಲಿ ಒಂದು ವಿಶೇಷವಾದಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸುವುದಾದರೆ, ಅಪೊಸ್ತಲನಾದಂತಹ ಪೌಲನು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ 5ನೇ ವಚನದಲ್ಲಿ ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬಿವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವವಾಕ್ಯೋಪದೇಶದ ಗುರಿಯಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ದೈವಿಕವಾದಂತಹ ಸಂದೇಶದ ಒಂದು ಗುರಿ ಏನು ಅಂತಂದ್ರೆ, ನಮ್ಮಗಳಲ್ಲಿ ಶುದ್ಧ ಹೃದಯ ನಿರ್ಮಾಣ ಆಗಬೇಕು, ಒಳ್ಳೆ ಮನಸ್ಸಾಕ್ಷಿ ನಿರ್ಮಾಣ ಆಗಬೇಕು, ನಿಷ್ಕಪಟವಾದಂಥ ನಂಬಿಕೆ ಇವುಗಳು ಉಂಟಾಗುವಂಥದ್ರಿಂದ ಉಂಟಾಗ್ತಕ್ಕಂತಹ ಒಂದು ಪ್ರೀತಿ ಇದೆಯಲ್ಲ, ಅದು ದೇವರ ವಾಕ್ಯೋಪದೇಶದ ಗುರಿಯಾಗಿದೆ ಅಂತ ಹೇಳ್ತಾನೆ. ಸೊ ಈ ಒಂದು ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡ್ತಾ ಈ ಒಂದು ದಿಕ್ಕಿಗೆ ನಮ್ಮ ಒಂದು ಗುರಿಯನ್ನ ಇಟ್ಕೊಂಡು ಸಾಗಿದ್ರೆ ಯಶಸ್ಸು ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ಕ್ರೈಸ್ತರು ಬೆಳಿಬೇಕು ಅಂತಂದ್ರೆ ಏನ್ ಮಾಡಬೇಕು, ಹೇಗೆ ಬೆಳಿಬೇಕು? ಅವರು ದೈಹಿಕವಾಗಿ ಬೆಳಿಬೇಕಾ? ಕ್ರಿಸ್ತನನ್ನು ನಂಬಿಕೊಂಡ ಮೇಲೆ ನೋಡ್ರಿ, ನಾವು ಗುಡಿಸಲಲ್ಲಿದ್ದೀವಿ, ಈಗ ದೊಡ್ಡ ಬಿಲ್ಡಿಂಗ್ ಕಟ್ಸಿದೀವಿ. ನಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ಮೇಲೆ ಈಗ ಅವ್ರಿಗೆ ನಾವು ಬಡವರಾಗಿದ್ದೀವಿ, ಈಗ ಶ್ರೀಮಂತರಾದ್ವಿ. ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ಮೇಲೆ ರೋಗ ರುಜಿನಗಳಲ್ಲಿದ್ದೀವಿ, ಈಗ ಆರೋಗ್ಯವಾಗಿದ್ದೀವಿ. ಈ ರೀತಿಯಾದಂಥ ಬೆಳವಣಿಗೆನ ಇದಕ್ಕೆ ನಾವು ಒತ್ತು ಕೊಡ್ಬೇಕಾ ಅನ್ನುವಂಥದ್ದನ್ನ ನಾವು ಗಮನಿಸಿದ್ರೆ, ಯೋಹಾನ್ ಬರೆದ ಪತ್ರಿಕೆಯಲ್ಲಿ ಯೋಹಾನನು ತನ್ನ ಪ್ರಿಯನಾದಂಥ ಗಾಯನಿಗೆ ಒಂದು ವಿಶೇಷವಾದಂಥ ಮಾತನ್ನ ಬರೀತಾನೆ. ಆ ಒಂದು ಮಾತನ್ನು ಒಂದು ಸರಿ ಗಮನಿಸೋಣ. ಯೋಹಾನನು ಬರೆದ ಪತ್ರಿಕೆ 3ನೇ ಪತ್ರಿಕೆ, ಯೋಹಾನನು ಬರೆದ 3ನೇ ಪತ್ರಿಕೆ 2ನೇ ವಚನದಲ್ಲಿ 1 ಮತ್ತು 2ನೇ ವಚನದಲ್ಲಿ, ಸಭೆಯ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳ್ತಾನೆ. ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಬೇಕು. ಕೇವಲ ಭೌತಿಕವಾದಂತಹ ಅಭಿವೃದ್ಧಿ ಒಂದೇ ಮಾತ್ರ ಅಲ್ಲ, ಆತ್ಮ ಸಂಬಂಧವಾದಂಥ ವಿಷಯಗಳಲ್ಲಿ ಕೂಡ ನೀನು ಅಭಿವೃದ್ಧಿಯನ್ನು ಸಾಧಿಸಬೇಕು. ಅದು ನಮ್ಮ ಒಂದು ಗುರಿ. ಹಾಗಾಗಿ ಕ್ರೈಸ್ತರು ಬೆಳಿಬೇಕು ಅಂತಂದ್ರೆ ಯಾವುದ್ರಲ್ಲಿ ಬೆಳಿಬೇಕು ಅಂತಂದ್ರೆ, ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ, ನೀವು ಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ನೀವು ಬೆಳಿಬೇಕು ಅಂತ ಹೇಳ್ತಾ ಇದ್ದಾನೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ಕೊನೆಯ ವಚನ 18ನೇ ವಚನದಲ್ಲಿ, ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ, ಆಮೇನ್ ಅಂತ ಹೇಳ್ತಾ ಇದ್ದಾನೆ. ಸೊ ಯಾವುದರಲ್ಲಿ ಕ್ರೈಸ್ತರು ಅಭಿವೃದ್ಧಿಯನ್ನು ಹೊಂದಬೇಕು ಅಂತಂದ್ರೆ, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳ್ತಾನೆ.
ದೈವಿಕವಾದಂಥ ಚಿಂತನೆಗಳಿಂದ, ದೈವಿಕವಾದಂಥ ಜ್ಞಾನದಿಂದ, ದೈವಿಕವಾದಂಥ ದೃಷ್ಟಿಕೋನದಲ್ಲಿ ನಾವುಗಳೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಬೆಳವಣಿಗೆ ಬೇಕು ಅನ್ನುವಂಥದ್ದು, ಈ ರೀತಿಯಾದಂಥ ಬೆಳವಣಿಗೆಯನ್ನ ಪ್ರತಿಯೊಬ್ಬ ನನ್ನ ಮಕ್ಕಳು ಕಂಡುಕೊಳ್ಬೇಕನ್ನುವಂಥದ್ದು ದೇವರ ಒಂದು ಅಪೇಕ್ಷೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಅಪೊಸ್ತಲನಾದಂಥ ಪೌಲನು ಇದೇ ವಿಷಯವನ್ನ ಪ್ರಸ್ತಾಪ ಮಾಡುವಂಥದ್ದನ್ನ ನಾವು ಗಮನಿಸ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಅಂತ ಹೇಳ್ತಾನೆ. ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ಅಂತ ಹೇಳ್ತಾ ಇದ್ದಾನೆ. ಸೊ ದೇವರು ಇಲ್ಲಿ ಕೆಲವರು ಅಪೋಸ್ತಲರನ್ನಾಗಿ ನೇಮಿಸಿದ್ದಾನೆ, ಸೌವಾರ್ತಿಕರನ್ನಾಗಿ ನೇಮಿಸಿದ್ದಾನೆ, ಸಭಾಪಾಲಕರನ್ನಾಗಿ ನೇಮಿಸಿದ್ದಾನೆ, ಉಪದೇಶಗಳನ್ನಾಗಿ ನೇಮಿಸಿದ್ದಾನೆ. ಸೊ ಯಾತಕ್ಕೋಸ್ಕರ ಈ ಎಲ್ಲರನ್ನ ಅನುಗ್ರಹಿಸಿದ್ದಾನೆ ಅಂತಂದ್ರೆ, ನಾವೆಲ್ಲರೂ ಕೂಡ ಯಾರ್ಯಾರು ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡು ನೂತನ ಸೃಷ್ಟಿಯಲ್ಲಿ ಪಾಲು ಹೊಂದಿ ಮೇಲಿರುವಂಥವುಗಳ ಮೇಲೆ ಮನಸ್ಸಿಟ್ಟು ಈ ದೇಹವನ್ನು ಪರಿಶುದ್ಧಾತ್ಮನಿಗೆ ಗರ್ಭಗುಡಿಯನ್ನಾಗಿ ಏರ್ಪಾಟ್ ಮಾಡಿಕೊಂಡು ನಮ್ಮ ಹೃದಯಗಳಲ್ಲಿ ಕ್ರಿಸ್ತನನ್ನ ಕರ್ತನೆಂಬುದಾಗಿ ಪ್ರತಿಷ್ಠೆ ಮಾಡಿಕೊಂಡು ಇದೀವೋ, ಈ ತರ ಇರ್ತಕ್ಕಂಥ ನಾವುಗಳೆಲ್ಲರೂ ಕೂಡ ಏನಾಗ್ಬೇಕಂತಂದ್ರೆ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಅಂತ ಹೇಳ್ತಾರೆ. ಐಕ್ಯತೆಯನ್ನು ಹೊಂದಿ ಅಂತ ಹೇಳ್ತಾರೆ. ದೇವಕುಮಾರನ ವಿಷಯದಲ್ಲಿ, ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವೆಲ್ಲರೂ ಕೂಡ ಏಕಮನೋಭಾವನೆ, ಒಂದೇ ಉದ್ದೇಶ, ಒಂದೇ ಉಪದೇಶ, ಒಂದೇ ನಂಬಿಕೆಯನ್ನ ಹೊಂದಿರಬೇಕು. ಇದರಲ್ಲಿ ನೀವು ಬೆಳಿಬೇಕು ಅನ್ನುವಂಥದ್ದು ದೈವ ವಾಕ್ಯೋಪದೇಶದ ಗುರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯೂದ ಪತ್ರಿಕೆಯಲ್ಲಿ ಕೂಡ ವಿಷಯವನ್ನು ನಾವು ಗಮನಿಸಿದ್ರೆ, ಯೂದನು ಕೂಡ ಇದನ್ನೇ ಪ್ರಸ್ತಾಪ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಯೂದ ಪತ್ರಿಕೆ 3ನೇ ವಚನದಲ್ಲಿ, ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು ಅಂತ ಹೇಳ್ತಾರೆ. ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕು ಅಂತ ಹೇಳ್ತಾ ಇದ್ದಾನಂತಂದ್ರೆ, ನಂಬಿಕೆ ಒಂದೇ ಆಗಿರಬೇಕು. ಯಾವಾಗ ನಂಬಿಕೆ ಒಂದಾಗಿರ್ತದಂತಂದ್ರೆ, ಬೋಧನೆ ಒಂದಾಗಿದ್ದಾಗ ಮಾತ್ರ ನಂಬಿಕೆ ಒಂದಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ರೋಮ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಅಂತ ಹೇಳ್ತದೆ. ನಮ್ಮೆಲ್ಲರಲ್ಲೂ ಕೂಡ ಒಂದೇ ಉದ್ದೇಶ, ಒಂದೇ ನಂಬಿಕೆ, ಒಂದೇ ಭರವಸೆ, ಒಂದೇ ನಿರೀಕ್ಷೆ ಅನ್ನೋದು ಬರಬೇಕು ಅಂತಂದ್ರೆ, ನಮ್ಮ ನಂಬಿಕೆಗೆ ಆಧಾರ ಯಾವುದಂತಂದ್ರೆ ದೇವರ ವಾಕ್ಯ, ಆ ವಾಕ್ಯಕ್ಕೆ ಆಧಾರ ಯಾವುದಂತಂದ್ರೆ ಕ್ರಿಸ್ತನ ವಾಕ್ಯವೇ ಆಧಾರ. ನಂಬಿಕೆ ಒಂದಾಗಿರಬೇಕು, ಸೊ ಉದ್ದೇಶ ಒಂದಾಗಿರಬೇಕು. ಹಾಗಾಗಿ ಪೇತ್ರನು ತಿಳಿಸ್ತಕ್ಕಂಥ ವಿಶೇಷವಾದಂಥ ಸಂಗತಿ ಏನಂತಂದ್ರೆ, ಜ್ಞಾನದಲ್ಲಿಯೂ ಮತ್ತು ಕೃಪೆಯಲ್ಲಿಯೂ ನೀವು ಬೆಳಿಬೇಕು ಅಂತ ಹೇಳ್ತಾನೆ. ಕ್ರೈಸ್ತರು ದಿನದಿಂದ ದಿನಕ್ಕೆ ಜ್ಞಾನದಲ್ಲಿ ಬೆಳಿಬೇಕು, ದೈವಿಕ ಕೃಪೆಯಲ್ಲಿ ಬೆಳಿಬೇಕು ಅನ್ನುವಂಥದ್ದು ದೇವರ ಒಂದು ಅಪೇಕ್ಷೆ. ಇನ್ನು ಮುಂದೆ ಯಾವ ರೀತಿ ನಾವು ಬೆಳಿಬೇಕು ಅನ್ನುವಂಥದ್ದನ್ನು ಸಂಗತಿಯನ್ನು ಗಮನಿಸಿದ್ರೆ, ಎರಡನೇದಾಗಿ ಪ್ರೀತಿಯಲ್ಲಿಯೂ ಮತ್ತು ನಂಬಿಕೆಯಲ್ಲಿಯೂ ಬೆಳಿಬೇಕು ಅಂತ ಹೇಳ್ತಾನೆ. ಪ್ರೀತಿ ಅದು ದೈವಿಕವಾದಂಥ ಪ್ರೀತಿ, ಪಕ್ಷಪಾತವಿಲ್ಲದಂಥ ಪ್ರೀತಿ, ಎಲ್ಲರನ್ನು ಸಮಾನವಾಗಿ ಕಾಣುವಂಥ ಪ್ರೀತಿ, ಜಾತಿ ಭೇದಗಳಿಲ್ಲದಂಥ ಪ್ರೀತಿ. ಇವ ಕರಿಯ, ಇವ ಬಿಳಿಯ, ಇವ ಶ್ರೀಮಂತ, ಇವ ಬಡವ, ಇವನ ಆಳು, ಇವನು ಒಡೆಯ, ಇವನ ಕರಿಯ, ಇವನು ಬಿಳಿಯ ಅನ್ನುವಂಥ ಭೇದ ಭಾವವಿಲ್ಲದ, ಜಾತಿರಹಿತವಾದಂತಹ, ಕುಲರಹಿತವಾದಂತಹ ಒಂದು ಪ್ರೀತಿ, ಆ ಪ್ರೀತಿಯಲ್ಲಿ ನಾವು ಬೆಳಿಬೇಕು ಅನ್ನುವಂಥದ್ದು ದೇವರ ಒಂದು ಅಪೇಕ್ಷೆ. ಪ್ರಿಯರೇ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ
3ನೇ ವಚನವನ್ನು ಒಂದ್ಸರಿ ನಾವು ಗಮನಿಸೋಣ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ, ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಹಾಗೆ ಮಾಡುವುದು ಯೋಗ್ಯ, ಯಾಕೆಂದರೆ ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತಾ ಬರುತ್ತದೆ. ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ ಅಂತ ಹೇಳ್ತಾರೆ. ಪೌಲನು ಥೆಸಲೋನಿಕದಲ್ಲಿರ್ತಕ್ಕಂಥ ದೇವಜನರ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವರ ವಿಷಯವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ತಾ ಇದ್ದಾರೆ. ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಕಾರಣ ಏನಂತಂದ್ರೆ, ಅವರು ನಂಬಿಕೆಯಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗ್ತಿದ್ರೆ, ಅಷ್ಟು ಮಾತ್ರವಲ್ಲದೆ ಪರಸ್ಪರವಾದಂತಹ ಪ್ರೀತಿ ನಿಮ್ಮೆಲ್ಲರಲ್ಲೂ ಹೆಚ್ಚುತ್ತಾ ಬರ್ತಾ ಇದೆ ಅಂತ ಹೇಳ್ತಾರೆ. ಒಬ್ಬರನ್ನೊಬ್ಬರು ಪ್ರೀತಿಸುವುದರಲ್ಲಿ ಪರಸ್ಪರ ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನ ಕೋರಿಕೊಳ್ಳುವಂತ ದಿಕ್ಕಿನಲ್ಲಿ ಇವರು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರೀತಿಯಲ್ಲಿಯೂ ಮತ್ತು ನಂಬಿಕೆಯಲ್ಲಿಯೂ ನಾವು ಅಭಿವೃದ್ಧಿಯನ್ನು ಕಾಣಬೇಕು, ನಾವು ಬೆಳೆಬೇಕು ಅನ್ನುವಂಥದ್ದು ದೇವರ ಒಂದು ಅಪೇಕ್ಷೆ. ಇನ್ನು ಮುಂದುವರೆದ ಭಾಗದಲ್ಲಿ ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ ಪ್ರೀತಿಯಲ್ಲೂ ಜ್ಞಾನದಲ್ಲೂ ಮತ್ತು ಎಲ್ಲಾ ಗ್ರಹಿಕೆಯಲ್ಲೂ ನೀವು ಬೆಳಿಬೇಕು ಅಂತ ಹೇಳ್ತಾರೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ, ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವವೆಂದು ನೀವು ವಿವೇಚಿಸುವವರಾಗಬೇಕೆಂತಲೂ, ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನೂ ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಬಹಳ ಮುಖ್ಯವಾಗಿ ನೀವು ಪ್ರೀತಿಯಲ್ಲೂ ಜ್ಞಾನದಲ್ಲೂ ಎಲ್ಲಾ ಗ್ರಹಿಕೆಯಲ್ಲೂ ನೀವು ಅಭಿವೃದ್ಧಿಯನ್ನು ಹೊಂದಬೇಕು. ಈ ವಿಷಯದಲ್ಲಿ ಬೆಳವಣಿಗೆಯನ್ನು ಕಾಣಬೇಕು ಅಂತಕ್ಕಂಥದ್ದು ದೇವರ ಒಂದು ಅಪೇಕ್ಷೆ. ಇನ್ನು ಮುಂದುವರೆದ ಭಾಗದಲ್ಲಿ ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೀವೇನ್ ಮಾಡ್ಬೇಕಂತಂದ್ರೆ ತ್ಯಾಗ ಮನೋಭಾವನೆಯಲ್ಲಿಯೂ ಕೂಡ ಸೇವೆಯಲ್ಲೂ ಕೂಡ ನೀವು ಬೆಳಿಬೇಕು ಅಂತ ಹೇಳ್ತಾರೆ. ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಯಾವುದರಲ್ಲಿ ನೀವು ಬೆಳಿಬೇಕು ಅಂತಂದ್ರೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿದ್ದುಕೊಂಡು ದೇವರ ಚಿತ್ತಕ್ಕನುಸಾರವಾದದ್ದು ಅಂದ್ರೆ ಮೆಚ್ಚುಗೆಯಾದದ್ದು, ಉತ್ತಮವಾದದ್ದು, ದೋಷವಿಲ್ಲದ್ದು ಯಾವ್ಯಾವುದು ಅಂತೇಳಿ ನೀವು ತಿಳ್ಕೊಂಡು ತ್ಯಾಗ ಮನೋಭಾವನೆಯಿಂದ ಸೇವೆಯಲ್ಲೂ ಕೂಡ ನೀವು ಮುಂದುವರಿಬೇಕು, ಬೆಳಿಬೇಕು. ಇನ್ನೂ ಬಹಳ ಮುಖ್ಯವಾಗಿ ಅಂತಿಮವಾದಂತಹ ನಮ್ಮ ಬೆಳವಣಿಗೆ ಯಾವುದಾಗಿರ್ಬೇಕು ಅಂತಂದ್ರೆ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬೆಳಿಬೇಕು ಅಂತ ಹೇಳ್ತಾರೆ. ಕ್ರಿಸ್ತನಲ್ಲಿ ನಾವು ಐಕ್ಯವಾಗಬೇಕು ಅಂತ ಹೇಳ್ತಾರೆ. ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ, ಎಫೆಸದವ್ರಿಗೆ ಬರೆದ ಪತ್ರಿಕೆ, ಎಫೆಸದವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಲ್ಲಿ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು ಅಂತ ಹೇಳ್ತಾರೆ. ಎಲ್ಲಾ ವಿಷಯಗಳಲ್ಲೂ, ಪ್ರೀತಿ ವಿಷಯದಲ್ಲಿ, ಸಹನೆಯ ವಿಷಯದಲ್ಲಿ, ತ್ಯಾಗದ ವಿಷಯದಲ್ಲಿ, ಈ ಎಲ್ಲಾ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯತೆಯನ್ನು ಹೊಂದಬೇಕು ಅಂತ ಹೇಳ್ತಾನೆ. ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿ ಪರಿಪೂರ್ಣವಾಗಿ ಕಾಣಿಸಲ್ಪಡಬೇಕು, ಈ ದಿಕ್ಕಿನಲ್ಲಿ ನೀವು ಬೆಳಿಬೇಕು ಅಂತ ಹೇಳ್ತಾ ಇದ್ದಾನೆ. ಉದ್ದೇಶ ಏನೋ ಚೆನ್ನಾಗಿದೆ, ದೇವ್ರ ಇಷ್ಟ ಏನೋ ಚೆನ್ನಾಗಿದೆ, ನಮ್ಗಳಿಗೂ ಕೂಡ ಕೇಳಕ್ಕೇನೋ ಚಂದವಾಗಿದೆ. ಆದ್ರೆ ಇದನ್ನು ಸಾಧಿಸ್ತೀನಿ ಅಂತಂದ್ರೆ
ಇದು ಸುಮ್ಮನೆ ಸಾಧಿಸಕ್ಕಾಗಲ್ಲ, ಸುಮ್ಮನೆ ಸಾಧಿಸಕ್ಕಾಗಲ್ಲ. ಈಗಾಗಲೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಪೌಲನ ಒಂದು ಸ್ಟೇಟ್ಮೆಂಟ್ ಅನ್ನು ನಾವು ಗಮನಿಸಿದ್ರೆ, ಆತನು ಹೇಳ್ತಾನೆ, ರಂಗಸ್ಥಳದಲ್ಲಿ ಹೋರಾಡುವುದಕ್ಕೆ ಆಯ್ಕೆ ಆದವರು, ಸೆಲೆಕ್ಟ್ ಆದವರು, ಅವರು ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರ್ತಾರೆ. ಯಾಕೆ ಅಂತಂದ್ರೆ ಅವರು ಗುರಿಯನ್ನು ಸಾಧಿಸಬೇಕು, ಆ ಓಟದಲ್ಲಿ ಇಟ್ಟಂತಹ ಒಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಹಾಗೆ ನಾವು ಕೂಡ ಈ ಓಟದಲ್ಲಿ ನಾವು ಭಾಗಿಯಾಗಬೇಕಂತೇಳಿ ದೇವರು ನಮ್ಮನ್ನು ಕರೆದಿದ್ದಾನೆ ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ. ಈ ರೀತಿ ಕರೆಯಲ್ಪಟ್ಟಂತ ನಾವುಗಳು ಗುರಿ ಗೊತ್ತಿಲ್ಲದೆ ಓಡಬೇಕನ್ನುವಂತಹ ಸ್ಥಿತಿಯಲ್ಲಿ ಓಡ್ದೇನೆ ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಇಷ್ಟೆಲ್ಲ ಕಟ್ಟುನಿಟ್ಟನ್ನ, ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರ್ತಕ್ಕಂತಹ ಸ್ಥಿತಿಯನ್ನ ಅವರು ಜೀವಿಸಬೇಕಾದ್ರೆ, ಮತ್ತು ನಾವುಗಳು ಶಾಶ್ವತವಾಗಿರ್ತಕ್ಕಂತಹ, ಎಂದಿಗೂ ಬಾಡದೇ ಇರುವಂತಹ ಜೀವನೆಂಬ ಜಯಮಾಲೆಯನ್ನು ಹೊಂದುವುದಕ್ಕೆ ಕರೆಯಲ್ಪಟ್ಟಂತ ನಾವು ಹೇಗೆ ಓಡಬೇಕು, ಎಲ್ಲಾ ವಿಷಯಗಳಲ್ಲಿ ಯಾವ ರೀತಿ ಮಿತವಾಗಿರಬೇಕು. ಈಗಾಗಲೇ ನಾವು ಓಡ್ಕೊಂಡ್ವಲ್ಲ, ಜ್ಞಾನದಲ್ಲಿ ಮತ್ತು ಕೃಪೆಯಲ್ಲಿ ಬೆಳಿಬೇಕು, ಪ್ರೀತಿಯಲ್ಲಿ ನಂಬಿಕೆಯಲ್ಲಿ ಬೆಳಿಬೇಕು, ಪ್ರೀತಿಯಲ್ಲೂ ಜ್ಞಾನದಲ್ಲಿ ಮತ್ತು ಎಲ್ಲಾ ಗ್ರಹಿಕೆಯಲ್ಲಿ ಬೆಳಿಬೇಕು, ಶೋಧನೆಯನ್ನ ತಡೆಯುವಂತ ಸಾಮರ್ಥ್ಯದಲ್ಲಿ ನಾವು ಬೆಳಿಬೇಕು, ತ್ಯಾಗ ಮನೋಭಾವನೆಯಲ್ಲಿ ಬೆಳಿಬೇಕು, ಸೇವೆಯಲ್ಲಿ ಬೆಳಿಬೇಕು, ಅಂತಿಮವಾಗಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು. ಓಕೆ, ಗುಡ್, ಬಹುಮಾನ ಇದು, ಬೆಳಿಬೇಕು. ಇದು ಗುರಿ. ಮತ್ತೆ ಈ ಗುರಿಯನ್ನು ಸಾಧಿಸೋದಕ್ಕೆ ಸುಲಭನ, ಈಸಿನ? ಇದಕ್ಕೇನು ನಾವು ಕೃಷಿ ಮಾಡಲೇಬೇಕಾದದ್ದಿಲ್ವಾ? ಸಾಧನೆ ಮಾಡಬೇಕಾದದ್ದು ಏನಿಲ್ವಾ? ಹಾಗಾದ್ರೆ ಸಾಧನೆ ಮಾಡಬೇಕು. ಇದು ಸುಲಭ ಅಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನವರು ಹೇಳಿದ ಹಾಗೆ ನಾಶನಕ್ಕೆ ಹೋಗುವ ಮಾರ್ಗ ವಿಶಾಲವಾದದ್ದು, ಅದರಲ್ಲಿ ಬಹುಜನ ಹೋಗ್ತಾರೆ. ಆದರೆ ನಿತ್ಯ ಜೀವಕ್ಕೆ ಹೋಗುವ ಮಾರ್ಗ ಇಕ್ಕಟ್ಟು, ಅದು ಬಲು ಬಿಕ್ಕಟ್ಟು, ಅದನ್ನು ಕಂಡುಕೊಳ್ಳುವವರು ಸ್ವಲ್ಪ ಜನ ಅಂತ ಹೇಳ್ತಾರೆ. ಹಾಗಾಗಿ ಇಕ್ಕಟ್ಟು ಬಲು ಬಿಕ್ಕಟ್ಟಾಗಿರ್ತಕ್ಕಂತಹ ಈ ನಿತ್ಯ ಜೀವದ ಮಾರ್ಗವನ್ನು ಅನುಸರಿಸುವುದಕ್ಕೆ ಸಿದ್ಧರಾಗಿ ಬಂದಿರತಕ್ಕಂಥ ನಾವುಗಳು ಎಲ್ಲವುಗಳಲ್ಲಿ ಇತಿಮಿತಿಯಾಗಿರಬೇಕು. ನಮ್ಮ ಅನುದಿನದ ಜೀವನ ಶೈಲಿಯಲ್ಲಿ ಹಿತಮಿತವಾಗಿರಬೇಕು. ನಾವು ಆಡುವಂಥ ಮಾತುಗಳಲ್ಲಿ ಹಿತಮಿತವಾಗಿರಬೇಕು. ನಾವು ಮಾಡ್ತಕ್ಕಂಥ ಆಲೋಚನೆಗಳಲ್ಲಿ ಹಿತಮಿತವಾಗಿರಬೇಕು. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ನಡ್ಕೊಳ್ತಾ ಇದ್ದೀನಿ, ನಾನು ಯಾರು ಅನ್ನುವಂತಹ ವಾಸ್ತವಿಕ ಸ್ಥಿತಿ ನನ್ನಲ್ಲಿ, ಆಲೋಚನೆ ನನ್ನಲ್ಲಿ ಇಲ್ಲ ಅಂತಂದ್ರೆ ನಾನು ಹೇಗಾಗಿರ್ತೇನೆ ಅಂತಂದ್ರೆ ಗುರಿ ಗೊತ್ತಿಲ್ಲದವನಂತೆ ಓಡೋದಕ್ಕೆ ಬಂದಿದ್ದೀನಿ ಅಂತ ಅರ್ಥ ಆಗುತ್ತೆ. ನಾನು ಕೂಡ ಗಾಳಿಯನ್ನು ಗುದ್ದಾಡಿದ ಹಾಗೆ ಇರ್ತದೆ. ಹಾಗಾಗಬಾರ್ದು ಅಂತಂದ್ರೆ, ಜೀವವೆಂಬ ಜಯಮಾಲಿಕೆಯನ್ನು ನಾನು ಹೊಂದಬೇಕು ಅಂತಂದ್ರೆ ನಾನು ಇತಿಮಿತಿಯಲ್ಲಿರಬೇಕು ಅಂತ ಹೇಳ್ತೇನೆ. ಹಾಗಾಗಿ ಈ ಒಂದು ಗುರಿಯನ್ನು ಸಾಧಿಸುವುದಕ್ಕೆ, ಈ ಒಂದು ಬೆಳವಣಿಗೆಗೆ ಅಡ್ಡಿಯಾಗುವಂತ ಕಾರ್ಯಗಳು ಏನು ಅಡ್ಡಿ ಆಗ್ತವೆ ಅಂತಂದ್ರೆ, ಅಪೊಸ್ತಲನಾದಂಥ ಪೌಲನು ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ನಿನಗೆ ಯೌವನದ ಇಚ್ಛೆಗಳು ಈ ಒಂದು ಗುರಿಯನ್ನ ಸಾಧಿಸೋದಕ್ಕೆ ನಿನಗೆ ಅಡ್ಡಿ ಆಗುತ್ತವೆ ತಿಮೋತಿ ಅಂತ ಹೇಳ್ತಾನೆ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನದಲ್ಲಿ, 2 ತಿಮೋತಿ ಚಾಪ್ಟರ್ 2 ವರ್ಸ್ 22 ಅಲ್ಲಿ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು ಅಂತ ಹೇಳ್ತಾರೆ. ಪ್ರಯಾಸ ಪಡು. ಏನಕ್ಕೋಸ್ಕರ ಪ್ರಯಾಸ ಅಂತಂದ್ರೆ ನೀತಿ, ವಿಶ್ವಾಸ, ಪ್ರೀತಿ, ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಉಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು ಅಂತ ಹೇಳ್ತಾ ಇದ್ದಾನಂತಂದ್ರೆ, ಇದು ಸುಲಭವಾದಂತಹ ಒಂದು ಓಟ ಅಲ್ಲ. ಇದಕ್ಕೆ ಪ್ರತಿದಿನ ನಾವು ತಾಲೀಮು ಮಾಡಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಒಂದು ಶಿಸ್ತು ಪಾಲನೆಯಿಂದ ಕೂಡಿದಂತಹ ಜೀವಿತ ಬೇಕಾಗತ್ತೆ. ಮೈಸೂರು ವಿಶ್ವವಿಖ್ಯಾತ ದಸರಾ ವಿಶ್ವವಿಖ್ಯಾತಕ್ಕೆ ಪ್ರಖ್ಯಾತಿ. ಇಂಥ ಒಂದು ವಿಶ್ವವಿಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ದಸರಾ ಅಚ್ಚುಕಟ್ಟಾಗಿ ನಡಿಬೇಕು ಅಂತಂದ್ರೆ ಎಲ್ಲರ ಗಮನ ಆ ಒಂದು ಸಂಭ್ರಮದಲ್ಲಿ ಕೇಂದ್ರೀಕೃತವಾಗಿರಬೇಕು ಅಂತಂದ್ರೆ
ಇಡೀ ವಿಶ್ವದ ಗಮನವನ್ನ ಈ ಒಂದು ದಸರಾ ಕಾರ್ಯಕ್ರಮ ಆಕರ್ಷಿಸಬೇಕು ಅಂತಂದ್ರೆ ಅದಕ್ಕೆ ಶಿಸ್ತು ಬೇಕಾಗುತ್ತೆ, ಸಿಸ್ಟಮೆಟಿಕ್ ಬೇಕಾಗುತ್ತೆ. ಕಾಡಲ್ಲಿ ಇರ್ತಕ್ಕಂಥ ಆನೆಗಳನ್ನು ನಾಡಿಗೆ ಕರೆಸ್ಬಿಟ್ಟು ತಿಂಗಳುಗಟ್ಟಲೆ ಅವುಗಳನ್ನು ಪೋಷಣೆ ಮಾಡಿ ಈ ಒಂದು ನಗರ ಪ್ರದೇಶದ ಒಂದು ವಾತಾವರಣಕ್ಕೆ ಒಗ್ಗಿಕೊಳ್ಳುವಂತಹ ದಿಕ್ಕಿನಲ್ಲಿ ಪ್ರತಿದಿನ ಅವುಗಳಿಗೆ ಒಂದು ಶಿಸ್ತು, ಸಂಯಮ, ಪಾಲನೆ ಅವುಗಳನ್ನು ಅವರ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಮಾವುತರು ಅವುಗಳಿಗೆ ಕಲಿಸ್ಕೊಡ್ತಾರೆ. ಆ ಒಂದು ಶಿಸ್ತು ಪಾಲನೆಗೆ ಒಳಗಾಗಿರ್ತಕ್ಕಂತಹ ಆ ಜೀವಿಗಳು ಅಷ್ಟು ಜನಸಾಗರದ ಮಧ್ಯದಲ್ಲಿ ಅಷ್ಟು ಶಬ್ದದಿಂದ ಕೂಡಿದಂತಹ ಒಂದು ಆಡಂಬರದಲ್ಲಿ ಗಜಗಾಂಭೀರ್ಯದಿಂದ ಅವುಗಳು ಹೆಜ್ಜೆ ಹಾಕುವಂಥದ್ದನ್ನು ನೋಡುವಂಥದ್ದೇ ಒಂದು ಕಣ್ಣಿಗೆ ಮನೋಹರ ಅಂತೇಳಿ ಅನೇಕರು ವ್ಯಾಖ್ಯಾನ ಮಾಡ್ತಾರೆ. ಈ ರೀತಿಯಾಗಿ ಒಂದು ಕಾರ್ಯಕ್ರಮ ಒಬ್ಬ ವ್ಯಕ್ತಿಯನ್ನ, ಒಂದು ದೇಶವನ್ನ, ಇಡೀ ಪ್ರಪಂಚವನ್ನು ಆಕರ್ಷಣೆ ಮಾಡ್ತದಂತಂದ್ರೆ ಅದು ಏಕ್ದಮ್ ಒಂದೇ ದಿನದಲ್ಲೋ, ಒಂದು ತಿಂಗಳದಲ್ಲೋ, ಒಂದು ವಾರದಲ್ಲೋ ಆಗುವಂಥ ಕಾರ್ಯಕ್ರಮ ಅಲ್ಲ. ಅದು ಕಾರ್ಯಕ್ರಮ ಅಲ್ಲ. ಅದರಿಂದ ಎಷ್ಟೋ ಶ್ರಮ ಇರುತ್ತೆ, ಎಷ್ಟೋ ತ್ಯಾಗ ಇರುತ್ತೆ. ತಮ್ಮನ್ನು ತಾವು ಅದಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಹಗಲು ರಾತ್ರಿ ಅನ್ನೋದೇ ಕಷ್ಟಪಟ್ಟು ಆ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಎಷ್ಟೋ ಜನರ ಒಂದು ಕಾಂಟ್ರಿಬ್ಯೂಷನ್ ಆ ಒಂದು ಕಾರ್ಯಕ್ರಮಕ್ಕೆ ಇರುತ್ತೆ. ಆಗ್ಲೇನೆ ಅದು ವಿಶ್ವವಿಖ್ಯಾತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಹೊರತಾಗಿ ಇಲ್ಲಾಂದ್ರೆ ಆಗಲ್ಲ ಪ್ರೇರೆ. ಅದೇ ರೀತಿಯಾಗಿ ನಾನು ಕ್ರಿಸ್ತನ ಸಾರೂಪ್ಯಕ್ಕೆ ನಾನು ಬೆಳಿಬೇಕನ್ನುವಂಥದ್ದು ದೇವರ ಅಪೇಕ್ಷೆ ಆದ್ರೆ ಆ ಅಪೇಕ್ಷೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬದ್ಧನಾಗಿ ನಾನು ಜೀವಿಸಬೇಕು ಅಂತ ಮುಂದೆ ಹೋದಾಗ ಅದಕ್ಕೆ ಅಡ್ಡಿ ಆಗ್ತಕ್ಕಂಥವುಗಳು ಏನು ಅನ್ನೋ ವಿಷಯ ಬಂದಾಗ ಯೌವನದ ಇಚ್ಛೆಗಳು ನಿಮಗೆ ಅಡ್ಡಿ ಆಗ್ತವೆ. ಯೌವನದ ಇಚ್ಛೆಗಳು ಪ್ರಸ್ತುತ ದಿನಮಾನಗಳಲ್ಲಿ ಈ ಮೊಬೈಲ್ ಫೋನ್ಗಳು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು, ಮತ್ತೊಂದು ಮಗದೊಂದು ಈ ಸೋಷಿಯಲ್ ಮೀಡಿಯಾಗಳು ಬಂದಂಥ ಒಂದು ಸಂದರ್ಭದಲ್ಲಿ ಯೌವನಸ್ಥರ ಒಂದು ಚಿತ್ತ, ಅವರ ಒಂದು ಆಲೋಚನೆಗಳು ತುಂಬ ಚಂಚಲ ಮಂಚಲ ಆಗ್ತಾ ಇದೆ ಪ್ರೇರೆ. ಸ್ಥಿರವಾದಂಥ ಬುದ್ಧಿ ಇಲ್ಲ ಅವರ ಹತ್ರ. ಅದನ್ನು ಯಾವುದಕ್ಕೂ ಬಳಸ್ಕೋಬೇಕು ಅದನ್ನು ಬಳಸ್ಕೊಳ್ಳದೇನೆ ಅವುಗಳಲ್ಲಿ ಬರುವಂತಹ ಸಂದೇಶಗಳಿಗೆ, ಚಿತ್ರಣಗಳಿಗೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟು ಅನೇಕವಾದಂತಹ ವೇದನೆಗಳಿಂದ, ಅನೇಕ ಕಷ್ಟ ನಷ್ಟಗಳಿಗೆ ತಮ್ಮನ್ನು ತಾವು ಗುರಿ ಮಾಡಿಕೊಳ್ತಕ್ಕಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಪಡ್ತಾ ಇದೆ. ವಿದ್ಯಾವಂತರು, ಬುದ್ಧಿವಂತರು, ರಿಟೈರ್ಮೆಂಟ್ ಆಫೀಸರ್ಸ್ಗಳು ಹಣದ ಆಸೆಗೋಸ್ಕರ, ಯೌವನದ ಇಚ್ಛೆಗಳಿಗೋಸ್ಕರ ತಮ್ಮನ್ನು ತಾವು ನಷ್ಟಪಡಿಸಿಕೊಳ್ತಕ್ಕಂತಹ ಎಷ್ಟೋ ವಿಷಯಗಳನ್ನು ನಾವು ದಿನಪತ್ರಿಕೆಗಳಲ್ಲಿ ನಾವು ಗಮನಿಸ್ತೇವೆ. ಸೊ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನೀನು ನಿತ್ಯ ಜೀವನ ಪಡ್ಕೊಳ್ಬೇಕಂತೇಳಿ ಸಿದ್ಧನಾಗಿ ಬಂದಿರತಕ್ಕಂತಹ ಓ ಕ್ರೈಸ್ತನೇ, ಓ ಕ್ರೈಸ್ತ ಸಹೋದರಿಯೇ, ನೀನು ಏನ್ ಮಾಡಬೇಕು ಅಂತಂದ್ರೆ ಇಂತಹ ಒಂದು ಉನ್ನತವಾದಂತಹ ಬೆಳವಣಿಗೆಗೆ ಅಡ್ಡಿ ಏನಾಗ್ತದೆ ಅಂತಂದ್ರೆ ಯೌವನದ ಇಚ್ಛೆಗಳು, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಲೈಂಗಿಕ ಕೋರಿಕೆ, ಪರಸ್ಪರ ಸ್ತ್ರೀ ಪುರುಷರು, ಹುಡುಗ ಹುಡುಗಿಯರು ದೈಹಿಕವಾದಂತಹ ಆಕರ್ಷಣೆಗೊಳಗಾಗಿ, ದೈಹಿಕವಾದಂತಹ ತಾತ್ಕಾಲಿಕ ಕೋರಿಕೆಗೊಳಗಾಗಿ ದೈವಿಕವಾದಂತಹ ಸಂಕಲ್ಪವನ್ನು ತೊರೆದು ಶಾಶ್ವತವಾದಂತಹ ಒಂದು ನೋವಿಗೆ, ಸಂಕಟಕ್ಕೆ ತಾವು ಗುರಿಯಾಗುವುದು ಮಾತ್ರವಲ್ಲದೆ ಇಡೀ ಕುಟುಂಬ ಸದಸ್ಯರನ್ನ, ಒಂದು ಕ್ರಿಸ್ತಿಯ ಸಮಾಜವನ್ನ ಒಳಪಡಿಸ್ತಕ್ಕಂಥ ಘಟನೆಗಳು ಕಡಿಮೆ ಏನಿಲ್ಲ ಪ್ರೇರೆ, ಕಡಿಮೆ ಏನಿಲ್ಲ. ಹಾಗಾಗಿ ಇನ್ನು ಇಂಥ ಒಂದು ಅತ್ಯುನ್ನತವಾದಂಥ ಬೆಳವಣಿಗೆಯನ್ನ ನಾವುಗಳು ಪಡ್ಕೊಳ್ಬೇಕಂತಂದ್ರೆ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಕಾರ್ಯಗಳು ಯಾವುದಂತಂದ್ರೆ ಯೌವನದ ಇಚ್ಛೆಗಳು. ಅದಕ್ಕೆ ಪೌಲ ತಿಮೋತಿಗೆ ಹೇಳ್ತಾನೆ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು.
ನೀತಿ ಬೇಕು, ವಿಶ್ವಾಸ ಬೇಕು, ಪ್ರೀತಿ ಬೇಕು, ಸಮಾಧಾನನ ಸಂಪಾದನೆ ಮಾಡ್ಕೊಳ್ಬೇಕಂತಕ್ಕಂತಹ ಶುದ್ಧ ಹೃದಯ ಉಳ್ಳವರು ಯಾರ್ಯಾರು ಕರ್ತನನ್ನು ಬೇಡ್ಕೊಳ್ತಾ ಇರ್ತಾರೋ, ಕರ್ತನ ಹೆಜ್ಜೆ ಜಾಡನ್ನು ಅನುಸರಿಸ್ತಾ ಇರ್ತಾರೋ, ಈ ಲೋಕದಲ್ಲಿ ನಾವು ಪ್ರವಾಸಿಗಳು ಪರದೇಶಗಳು ಎಂಬಂತ ಆಲೋಚನೆಯಲ್ಲಿ ತಮ್ಮ ಜೀವಿತಗಳನ್ನು ಸರಳವಾಗಿಯೂ ಅನೇಕರಿಗೆ ಆದರ್ಶವಾಗಿಯೂ ಮಾದರಿಯಾಗಿಯೂ ಜೀವಿಸ್ತಾ ಇರ್ತಾರೋ ಅಂಥವರ ಸಂಸರ್ಗದಲ್ಲಿ ನೀನಿರು, ಅಂಥವರ ಸಹವಾಸದಲ್ಲಿ ನೀನಿರು, ಅವರೊಟ್ಟಿಗೆ ನೀನು ಕರ್ತನನ್ನು ಬೇಡ್ಕೋ ಅಂತ ಹೇಳ್ತಾನೆ. ಹಾಗಾಗಿ ಮೊದಲನೇದಾಗಿ ನಮಗೆ ಈ ಒಂದು ಕ್ರಿಸ್ತಿಯ ಉನ್ನತವಾದಂತಹ ಸ್ಥಿತಿಯ ಬೆಳವಣಿಗೆಗೆ ಅಡ್ಡಿಯಾಗಿರ್ತಕ್ಕಂಥ ಒಂದು ಕಾರ್ಯಗಳು ಯಾವುದಂತಂದ್ರೆ ಮೊದಲನೇದಾಗಿ ಯೌವನದ ಇಚ್ಛೆಗಳು. ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಹಣದಾಸೆ. ಯಾರಿಗಿಲ್ಲ ಹೇಳಿ? ಹಣದಾಸೆ ಯಾರಿಗಿಲ್ಲ? ಚಿಕ್ಕ ಮಗು ತಗೊಳ್ಳಿ, 1 ವರ್ಷದ ಮಗು, 2 ವರ್ಷದ ಮಗು ಅಳ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಅಳೋ ಮಕ್ಕಳ ಕೈಯಲ್ಲಿ ಒಂದು 10 ರೂಪಾಯಿನೋ 20 ರೂಪಾಯಿನೋ 100 ರೂಪಾಯಿನೋ 50 ರೂಪಾಯಿ ಕೊಟ್ಬಿಟ್ರೆ ಮಕ್ಕಳು ಸುಮ್ಮನೆ ಆಗ್ಬಿಡ್ತಾರೆ, ಅಳದ ನಿಲ್ಲಿಸ್ಬಿಡ್ತಾರೆ. ಆ ಮಕ್ಕಳಿಗೂ ಕೂಡ ಹಣದ ಒಂದು ವ್ಯಾಲ್ಯೂ ಏನು ಅಂತೇಳಿ ಗೊತ್ತಾಗ್ತಾ ಇದೆ ಅಂತಂದ್ರೆ ಇನ್ನು ನಮ್ಗಳನ್ನ ಬಿಡ್ತದ. ಹಣದಾಸೆ ಕ್ರಿಸ್ತಿಯ ಉನ್ನತವಾದಂತಹ ಬೆಳವಣಿಗೆಗೆ ಅಡ್ಡಿ ಯಾವ್ಯಾವ ಅಂತಂದ್ರೆ ಹಣದಾಸೆ ಅಂತ ಹೇಳ್ತಾರೆ. ಹಣದಾಸೆ. ತಿಮೋತಿಗೆ ಬರೆದ ಮೊದಲ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ವಿಷಯವನ್ನು ಗಮನಿಸಿದ್ರೆ, ತಿಮೋತಿಗೆ ಬರೆದ ಮೊದಲ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನದಿಂದ ನಾವು ವಿಷಯವನ್ನು ಗಮನಿಸಿದ್ರೆ, ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಸಂತುಷ್ಟಿ ಸಹಿತವಾದ ಭಕ್ತಿ, ನಿಮಗಿರುವಂತವುಗಳಲ್ಲಿ ನೀವು ಸಂತೃಪ್ತರಾಗಿರ್ರಿ. ಸಂತುಷ್ಟಿ ಸಹಿತವಾದಂಥ ಭಕ್ತಿ ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ ಅಂತ ಹೇಳ್ತಾರೆ. ಹಣದಾಸೆ. ಇತ್ತೀಚೆಗೆ ನಮ್ಮ ಮೈಸೂರು ಪಕ್ಕದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ಒಂದು ಘಟನೆ ನಡೀತು. ಇನ್ಶೂರೆನ್ಸು ದುಡ್ಡನ್ನ ಪಡ್ಕೊಳ್ಬೇಕಂತೇಳಿ ಮಗ ತಂದೆಯನ್ನ ಸಾಯಿಸ್ತಾನಂತೆ. ಏನಕ್ಕೆ ಅಂತಂದ್ರೆ ಇನ್ಶೂರೆನ್ಸ್ ದುಡ್ಡು ಬರಬೇಕು. ಇನ್ಶೂರೆನ್ಸ್ ದುಡ್ಡು ಯಾವಾಗ ಬರುತ್ತೆ ಅಂತಂದ್ರೆ ಅಪ್ಪ ಸತ್ತಾಗ ಇನ್ಶೂರೆನ್ಸ್ ದುಡ್ಡು ಬರ್ತದೆ. ಹಣದಾಸೆ. ಮಗ ತಾನು ಹೆತ್ತಂತ, ತನ್ನನ್ನ ಹುಟ್ಟಿಸಿದಂತಹ, ತನಗೆ ಜನ್ಮ ಕೊಟ್ಟಂತಹ, ತನ್ನನ್ನು ಸಾಕಿ ಸಲಹಿ ಬೆಳೆಸಿದಂತಹ ತಂದೆಯನ್ನ ಕೊಲೆ ಮಾಡ್ತಾನೆ. ಯಾತಕ್ಕೋಸ್ಕರ ಅಂದ್ರೆ ಹಣಕ್ಕೋಸ್ಕರ. ಈ ವಿಷಯ ಇನ್ನೊಬ್ಬ ತಮ್ಮನಿಗೆ ಗೊತ್ತಾಗುತ್ತೆ, ನಮ್ಮನ್ನ ಎಂತ ಕ್ರೂರಿ, ಹಣಕ್ಕೋಸ್ಕರ ನಮ್ಮಪ್ಪನ್ನೇ ಕೊಲೆ ಮಾಡಿದ್ನಲ್ಲ ಅಂತೇಳಿ ಆ ವ್ಯಕ್ತಿ ಹೋಗಿ ನೇಣಕನ್ ಸತ್ತು ಹೋಗ್ತಾನೆ. ಇನ್ನು ಇವನು ಕೊಲೆ ಮಾಡಿದಾನಲ್ಲ, ಇವನು ಈ ರೀತಿ ಕೊಲೆ ಮಾಡಿದಾನೆ ಅಂತೇಳಿ ಸಾಬೀತಾದಾಗ ಇವನನ್ನ ಜೈಲಿಗೆ ತಗೊಂಡೋಗಿ ಹಾಕ್ತಾರೆ. ಅಂದ್ರೆ ಹಣದಾಸೆ ಎಲ್ಲಿ ಕರ್ಕೊಂಡೋಯ್ತು? ಒಬ್ಬನ ಹತ್ಯೆ ಆಯ್ತು, ಒಬ್ಬನ ಕೊಲೆ ಆಯ್ತು, ಇನ್ನೊಬ್ಬನ ತನ್ನ ಜೀವನ ತಾನೇ ಕಳ್ಕೊಂಡ. ತಾನು ಕೂಡ ಸುಖವಾಗಿದ್ನ ಅಂತಂದ್ರೆ ಅವನು ಕೂಡ ಸುಖವಾಗಿಲ್ಲ, ಅವನು ಜೈಲಿಗೆ ಹೋದ. ಇಷ್ಟಕ್ಕೆಲ್ಲ ಕಾರಣ ಏನು? ಹಣದಾಸೆ. ಅದಕ್ಕೆ ಉನ್ನತವಾದಂತ ಒಂದು ಬೆಳವಣಿಗೆಯನ್ನ ಸಾಧಿಸುವುದಕ್ಕೆ ಕರೆಯಲ್ಪಟ್ಟಿರ್ತಕ್ಕಂಥ ನಾವು, ಉದ್ದೇಶಿಸಲ್ಪಟ್ಟಿರ್ತಕ್ಕಂಥ ನಾವುಗಳು ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರಬೇಕು. ಇವುಗಳು ನಿಮಗೆ ಅಡ್ಡಿ ಆಗ್ತವೆ. ಯಾವೊಂದು ಇಚ್ಛೆಗಳು ನಿಮಗೆ ಅಡ್ಡಿ ಆಗ್ತವೆ, ಹಣದಾಸೆ ನಿಮಗೆ ಅಡ್ಡಿ ಆಗ್ತದೆ. ಬಿ ಕೇರ್ಫುಲ್ ಅಂತ ಹೇಳ್ತಾರೆ. ಇನ್ನೇನು ಅಡ್ಡಿ ಆಗ್ತವೆ ಅಂತಂದ್ರೆ ದುಷ್ಟತನಗಳು, ಮೋಸ, ಕಪಟ, ನಿಂದನೆ, ಹೊಟ್ಟೆ ಕಿಚ್ಚು, ಶತ್ರುತ್ವ, ಇವೆಲ್ಲವುಗಳು ಕೂಡ ಕ್ರಿಸ್ತಿಯ ಬೆಳವಣಿಗೆಗೆ ನಮಗೆ ಅಡ್ಡಿ ಆಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಈ ಹೋರಾಟ ಸುಲಭವಾದ ಹೋರಾಟ ಅಲ್ಲ. ಪ್ರಯಾಸ ಪಡು ಅಂತ ಹೇಳ್ತಾ ಇದ್ದಾನೆ. ಪ್ರಯಾಸ ಪಡು. ಇವುಗಳಲ್ಲಿ ಪ್ರಯಾಸ ಪಟ್ಟು ಜಯವನ್ನು ಸಾಧಿಸಿದಂಥವರೇ ಜಯಶಾಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜಯಶಾಲಿ ಆಗ್ಬಿಟ್ಟಿದ್ದೇನೆ. ಇವಾಗ ನಾವು ಈ ಹೋರಾಟದಲ್ಲಿ ಇದೀವಿ. ನಾವು ಎಲ್ಲಿವರೆಗೆ ಹೋರಾಟ ಅಂತಂದ್ರೆ ನಮ್ಮ
ಕೊನೆಯ ಉಸಿರಿರುವವರೆಗೂ ಈ ಹೋರಾಟದಲ್ಲಿ ಯಶಸ್ವಿ ಆಗ್ಬೇಕು, ಜಯಶಾಲಿಗಳಾಗ್ಬೇಕಂತಂದ್ರೆ ಪ್ರತಿ ಕ್ಷಣ ಪ್ರತಿ ಹಂತದಲ್ಲಿ ನಾವು ಪ್ರಯಾಸ ಪಡಬೇಕು ಅಂತ ಹೇಳ್ತಾನೆ. ಏನಕ್ಕೋಸ್ಕರ ಪ್ರಯಾಸಗಳಂತಂದ್ರೆ ಕ್ರಿಸ್ತಿಯ ಉನ್ನತವಾದಂಥ ಒಂದು ಸ್ಥಿತಿಯನ್ನು ಮುಟ್ಟೋದಕ್ಕೋಸ್ಕರ, ಸ್ಥಾನವನ್ನು ಮುಟ್ಟೋದಕ್ಕೋಸ್ಕರ ಅಂತ ಹೇಳ್ತದೆ. ಪೇತ್ರನ ಬರೆದ ಮೊದಲ ಪತ್ರಿಕೆಯಲ್ಲಿ ವಿಷಯವನ್ನು ಗಮನಿಸಿದ್ರೆ, ಪೇತ್ರನ ಬರೆದ ಮೊದಲ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನ ಬರೆದ ಮೊದಲ ಪತ್ರಿಕೆ 2ನೇ ಅಧ್ಯಾಯ 1-2ನೇ ವಚನದಲ್ಲಿ, ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಅಂತ ಹೇಳ್ತಾನೆ. ವಿಸರ್ಜಿಸಿ ಅಂದ್ರೆ ಅರ್ಥ ಏನು? ಅದು ಪ್ರೊಡಕ್ಷನ್ ಆಗ್ತದೆ ಅಂತ ಅರ್ಥ, ಅದು ಉತ್ಪತ್ತಿ ಆಗುತ್ತೆ ಅಂತ ಅರ್ಥ. ಉತ್ಪತ್ತಿ ಆಗ್ತಾ ಇರ್ತದೆ, ಅವಾಗ ಉತ್ಪತ್ತಿ ಆಗ್ತಾ ಇರ್ತದೆ. ಕೆಟ್ಟತನ ಉತ್ಪತ್ತಿ ಆಗ್ತಾ ಇರ್ತದೆ, ಕಪಟ ಉತ್ಪತ್ತಿ ಆಗ್ತಾ ಇರ್ತದೆ, ಹೊಟ್ಟೆ ಕಿಚ್ಚು ಉತ್ಪತ್ತಿ ಆಗ್ತಾ ಇರ್ತದೆ, ಇನ್ನೊಬ್ಬರನ್ನ ನಿಲ್ಲಿಸ್ಬೇಕನ್ನುವಂತಹ ಮನಸ್ಥಿತಿ ನಿರ್ಮಾಣ ಆಗುತ್ತೆ, ಶತ್ರುತ್ವ ನಿರ್ಮಾಣ ಆಗುತ್ತೆ, ದ್ವೇಷ ನಿರ್ಮಾಣ ಆಗುತ್ತೆ, ದುಷ್ಟತನ ನಿರ್ಮಾಣ ಆಗುತ್ತೆ. ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಇವುಗಳನ್ನ ವಿಸರ್ಜಿಸ್ತಾ ಇರು, ವಿಸರ್ಜನೆ ಮಾಡ್ತಾ ಇರಬೇಕು ಅಂತ ಹೇಳ್ತಾನೆ. ನಾವು ನೀರು ಕುಡಿತೀವಿ, ನೀರು ಕುಡಿದಾಗ ಆ ನೀರು ನಮ್ಮ ದೇಹದೊಳಗಡೆ ಹೋಗ್ಬಿಟ್ಟು ಅದರಲ್ಲಿರ್ತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳನ್ನು, ಅದರಲ್ಲಿರ್ತಕ್ಕಂಥ ಸತ್ವಗಳನ್ನು ದೇಹಕ್ಕೆ ಎಷ್ಟು ಬೇಕು ಅಷ್ಟು ಕೊಟ್ಬಿಟ್ಟು ಏನಾಗುತ್ತಂತಂದರೆ ಕಿಡ್ನಿಗಳ ಮುಖಾಂತರ ಸೋಸಿ ಆ ನೀರೆಲ್ಲ ಹೊರಗಡೆ ಬರ್ತವೆ, ಮೂತ್ರಕೋಶದಲ್ಲಿ ಶೇಖರಣೆ ಆಗಿದ್ದುಕೊಂಡು ಅದು ಮತ್ತೆ ಮೂತ್ರ ವಿಸರ್ಜನೆ ಅಂತ ಮಾಡ್ತೀವಿ. ವಿಸರ್ಜಿಸ್ತಾ ಇರಬೇಕು. ವಿಸರ್ಜಿಸಿಲ್ಲ ಅಂತಂದ್ರೆ ಕಿಡ್ನಿಗಳು ಹಾಳಾಗ್ತವೆ, ಆರೋಗ್ಯ ಕೆಟ್ಟೋಗುತ್ತೆ, ದೇಹಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಕ್ರಿಸ್ತಿಯ ಒಂದು ಉನ್ನತವಾದಂಥ ಬೆಳವಣಿಗೆಯನ್ನು ನಾವು ಕಂಡುಕೊಳ್ಬೇಕಂತಂದ್ರೆ ಇವುಗಳನ್ನು ನಾವು ವಿಸರ್ಜಿಸಬೇಕು ಅಂತ ಹೇಳ್ತಾನೆ. ವಿಸರ್ಜಿಸಲಿಲ್ಲ ಅಂತಂದ್ರೆ ಏನು ಅಪಾಯಗಳಾಗ್ತವೆ ಅಂದ್ರೆ ಉನ್ನತವಾದಂಥ ಸ್ಥಿತಿಯನ್ನು ನಾವು ಕಾಣಲ್ಲ ಅಂತ ಹೇಳ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನವರು ಹೇಳ್ತಕ್ಕಂಥ ವಿಶೇಷವಾದಂಥ ಮಾತೊಂದನ್ನು ಒಂದ್ಸರಿ ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನೆಂದು ಬರೆದಿದೆ ಎಂಬುದಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ತನ್ನನ್ನು ಶೋಧಿಸುತ್ತಿರುವಂತಹ ಸೈತಾನನಿಗೆ ಹೇಳ್ತಕ್ಕಂಥ ಒಂದು ಪ್ರತ್ಯುತ್ತರ. ಅಹಂಕಾರಗಳು, ಅನುಚಿತವಾದಂತಹ ಒಂದು ವರ್ತನೆ, ಅಹಂಕಾರದಿಂದ ಕೂಡಿದಂಥ ಜೀವನ ಶೈಲಿಯನ್ನ ಇಲ್ಲಿ ಸೈತಾನನು ತೋರ್ಪಡಿಸ್ತಾ ಇದ್ದಾನೆ. ಏನಂತ ತೋರ್ಪಡಿಸ್ತಾ ಇದ್ದಾನೆ? ಆಗ ಶೋಧಕನು 3ನೇ ವಚನದಲ್ಲಿ ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತ ಅಪ್ಪಣೆ ಕೊಡು ಅಂತ ಹೇಳ್ತಾನೆ. ಶೋಧಿಸ್ತಾ ಇದ್ದಾನೆ. ಒಂದು ದೈವಿಕವಾದಂತಹ ಒಂದು ಕ್ರಮದಲ್ಲಿ ನಡೀತಕ್ಕಂತಹ ಕರ್ತನಾದ ಯೇಸು ಕ್ರಿಸ್ತನನ್ನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ರೊಚ್ಚಿಗೆ ಎಬ್ಬಿಸ್ತಾ ಇದ್ದಾನೆ. ಉಚಿತವಾದಂತಹ ಒಂದು ದಾರಿಯಲ್ಲಿ ನಡೀತಕ್ಕಂಥ ಯೇಸು ಕ್ರಿಸ್ತನನ್ನ ಅನುಚಿತವಾದಂತಹ ಕ್ರಮದಲ್ಲಿ ನಡೆಯುವುದಕ್ಕೆ ಪ್ರೇರೇಪಿಸ್ತಾ ಇದ್ದಾನೆ. ನಿನ್ನ ದೇವರ ಮಗನಾಗಿದ್ರೆ ಅಂತ ಹೇಳ್ತಾನೆ. ಇವತ್ತು ಕೂಡ ಸಾಮಾನ್ಯವಾಗಿ ನೀನು ನಿಜವಾಗ್ಲೂ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ, ನಿಮ್ಮ ಅಮ್ಮನಿಗೆ ಹುಟ್ಟಿದ್ರೆ ಈ ರೀತಿ ಪ್ರೇರೇಪಣೆ, ಕೆಟ್ಟದ್ದನ್ನ ಮಾಡೋದಕ್ಕೆ ಒಂದು ಉತ್ತೇಜನವನ್ನ ಕೊಡ್ತಕ್ಕಂಥ ಮಾತುಗಳಿವು. ಹಾಗಾಗಿ ಇಂಥ ಒಂದು ಅಹಂಕಾರದಿಂದ, ಅನುಚಿತವಾದಂಥ ಕೂಡಿದ ಒಂದು ಮಾತುಗಳಿಂದ ನಾವು ತಪ್ಪಿಸ್ಕೊಳ್ಬೇಕು. ಇಲ್ಲಿ ಯಾವ ರೀತಿ ಪ್ರೇರೇಪಿಸ್ತಾ ಇದ್ದಾನೆ ಅಂತಂದ್ರೆ ಸೈತಾನನು ಯೇಸು ಕ್ರಿಸ್ತನನ್ನ ನೀನು ದೇವರ ಮಗನಾಗಿದ್ದರೆ ಅಂತ ಹೇಳ್ತಾನೆ. ದೇವರ ಮಗನಾಗಿದ್ರೆ ಸೊ ಹಾಗಾಗಿ ಏನ್ ಮಾಡ್ಬೇಕಪ್ಪ ನಾವು ಅಂತಂದ್ರೆ ನಮ್ಮ ಬೆಳವಣಿಗೆಗೆ ಏನೆಲ್ಲ ಅಡ್ಡಿ ಆಗಿದ್ದಾವೆ ಅವುಗಳನ್ನ ಗುರುತಿಸ್ಬೇಕು. ವೀಕ್ ಪಾಯಿಂಟ್ ಯಾವ್ದಂತೇಳಿ ಗುರುತಿಸ್ಬೇಕು. ಒಬ್ಬ ರಾಜ ಒಂದು ದೇಶನ್ನ ಗೆಲ್ಲಬೇಕು ಅಂತಂದ್ರೆ ಆ ದೇಶದ ಸೈನ್ಯದಲ್ಲಿರುವಂತಹ, ಆ ದೇಶದ ನಾಯಕನಾಗಿರುವಂತಹ ರಾಜನ ಒಂದು ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು ಅನ್ನುವಂಥದ್ದನ್ನು ಗುರ್ತು ಮಾಡ್ಕೊಳ್ಬೇಕು. ಗುರ್ತು ಮಾಡ್ಕೊಂಡಾಗ್ಲೇನೆ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ. ಹಾಗಾಗಿ ಕ್ರಿಸ್ತಿಯ ಜೀವಿತದ ಒಂದು ಉನ್ನತವಾದಂತಹ ಒಂದು ಬೆಳವಣಿಗೆಯನ್ನು ನಾವು ಕಂಡುಕೊಳ್ಬೇಕು ಅಂತಂದ್ರೆ ಗುರಿ ಗೊತ್ತಿಲ್ಲದವರಾಗಿ ಓಡಿದ್ರೆ ಏನು ಪ್ರಯೋಜನ ಇಲ್ಲ. ನಾವು ಹೋರಾಟಕ್ಕೆ ಬಂದಿದ್ದೀವಿ ಅಂತಂದ್ರೆ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರ್ಬೇಕು. ನಾವೆಷ್ಟು ಮಾತಾಡಬೇಕು, ಎಷ್ಟು ಊಟ ಮಾಡಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿಯಾದಂತಹ ಜೀವಿತಕ್ಕೆ ಬರ್ತಕ್ಕಂಥ ಶೋಧನೆಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನುವಂಥ ಸಂಪೂರ್ಣವಾದಂಥ ತಿಳುವಳಿಕೆ, ಜ್ಞಾನ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಮ್ಮಗಳಿಗೆ
ಬಾಡಿ ಹೋಗದ ಜಯಮಾಲಿಕೆ ದೊರಕುವುದು ಕಷ್ಟ ಪ್ರೇರ. ಹಾಗಾಗಿ ಇಂಥ ಒಂದು ಉನ್ನತವಾದ ಬೆಳವಣಿಗೆಗೆ ಅಡ್ಡಿಗಳೇನು ಅನ್ನುವಂಥದ್ದನ್ನ ನಾವು ಮೊದಲು ಕಂಡುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಆಗ್ಲೇ ನಾವು ಒಂದು ಶಿಸ್ತಿಗೆ ಬರ್ಲಿಕ್ಕೆ ಸಾಧ್ಯ. ಸ್ವಲ್ಪ ವರ್ಷಗಳ ಹಿಂದೆ ಸ್ವಲ್ಪ ಯಾಕೋ ಬ್ರದರ್ ದಪ್ಪ ಆಗ್ತಾ ಇದ್ರೆ, ನೀವು ತುಂಬಾ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ನೀವು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು, ಹಿಂಗಿದ್ರೆ ಒಳ್ಳೇದಲ್ಲ ಅಂತ ಹೇಳಿ ಸಹೋದರು ಹೇಳ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಜಿಮ್ಗೆ ಸೇರ್ಕೊಂಡೆ ಎಕ್ಸಸೈಸ್ ಮಾಡಿ ಬಾಡಿನ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತೇಳಿ. ಅಲ್ಲಿ ಬೆಳಗ್ಗೆ 5:30 ಎದ್ದುಬಿಟ್ಟು ಜಿಮ್ಗೆ ಹೋದಾಗ ಅವರು ಓಡಿಸ್ತಾ ಇದ್ರು, ಎಕ್ಸಸೈಸ್ ಮಾಡಿಸ್ತಾ ಇದ್ರು. ಅವೆಲ್ಲ ಟ್ರೈನ್ ಕೊಟ್ಟು ನಮ್ಮನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಹಿತಮಿತವಾಗಿರ್ಬೇಕು. ನೀವು ಕಂಡಿದ್ದೆ ತಿನ್ನಬಾರ್ದು, ಸ್ವೀಟ್ ತಿನ್ನಬಾರ್ದು, ರೈಸ್ ತಿನ್ನಬಾರ್ದು ಜಾಸ್ತಿ, ಫ್ರೂಟ್ ಸಲಾಡ್ ತಿನ್ನಬೇಕು, ವೆಜಿಟೇರಿಯನ್ ಸಲಾಡ್ ತಿನ್ನಬೇಕು, ಪ್ರೋಟೀನ್ ತಿನ್ನಬೇಕು, ಸಿಕ್ಕದ್ದೇನೇನೋ ತಿನ್ನಬಾರ್ದು. ಯಾಕೆ ಇವೆಲ್ಲ ರಿಸ್ಟ್ರಿಕ್ಷನ್ಸು, ಯಾಕೆ ಇವೆಲ್ಲ ಶಿಸ್ತು? ಯಾಕೆ ಅಂತಂದರೆ ನನ್ನ ದೇಹ ಒಂದು ಆರೋಗ್ಯಕರವಾದಂತಹ ಸುಸ್ಥಿತಿಯಲ್ಲಿ ಇರಬೇಕು. ನಾನಂತಂದರೆ ಅಡ್ಡದಿಡ್ಡಿಯಾಗಿ ತಿನ್ನೋದಲ್ಲ, ಕಂಡದ್ದು ಬಾಯಿಗೆ ಏನು ಟೆಸ್ಟ್ ಬರುತ್ತೋ ಅದನ್ನು ತಿನ್ನೋದಲ್ಲ. ಏನಕ್ಕೆ ಅಂತ ನಂದೊಂದು ಗುರಿ ಇದೆ. ನಂದು ಗುರಿ ಏನಂತಂದರೆ ನನಗೆ ಬೇಡವಾದಂತಹ ಒಂದು ಕೊಬ್ಬು ಮೈಯಲ್ಲಿ ಶೇಖರಣೆ ಆಗಿರೋದ್ರಿಂದ ಆ ಕೊಬ್ಬು ನನ್ನ ದೇಹಕ್ಕೆ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೋಸ್ಕರ, ದೇಹನ ಆರೋಗ್ಯಕರವಾದಂತಹ ಸುಸ್ಥಿತಿಯಲ್ಲಿ ನಾನು ಇರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ತಿನ್ನುವ ವಿಷಯದಲ್ಲಿ ಹಿತಮಿತವಾಗಿರಬೇಕು. ಆಗ್ಲೇ ಒಂದು ಬಾಡಿ ಶೇಪಿಗೆ ಬರ್ತದೆ. ದಿನಾಲು ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಾನೆ. ದಿನ ವಾಕಿಂಗ್ ಮಾಡಬೇಕು, ರನ್ನಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಅದಕ್ಕೆ ತಿಮೋತಿಗೆ ಪೌಲನು ಹೇಳ್ತಾ ಇದ್ದಾನೆ, ದೇಹ ಸಾಧನೆಯೂ ಕೂಡ ಸ್ವಲ್ಪ ಮಟ್ಟಿಗೆ ಉಪಯುಕ್ತ ತಿಮೋತಿ ಅಂತ ಹೇಳ್ತಾನೆ. ದೇಹ ಸಾಧನೆಯೂ ಬೇಕು ಅಂತ ಹೇಳ್ತಾನೆ. ಹಾಗಾಗಿ ಉನ್ನತವಾದಂಥ ಒಂದು ಸ್ಥಿತಿಯನ್ನ ನಾವು ಸ್ವತಂತ್ರಿಸ್ಕೊಳ್ಬೇಕಂತಂದ್ರೆ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರಬೇಕು ಅಂತ ಹೇಳ್ತಾನೆ. ನಮಗೆ ಆ ಗುರಿಯನ್ನು ಸಾಧಿಸೋದಕ್ಕೆ ಅಡ್ಡಿಗಳೇನೇನಿದೆಯೋ ಅವುಗಳನ್ನು ನಾವು ಗಮನಿಸಿ ಅವುಗಳನ್ನು ನಾವು ಓವರ್ಕಮ್ ಮಾಡಬೇಕು, ಅವುಗಳನ್ನು ಅತಿಕ್ರಮಿಸಿ ನಾವು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಅವುಗಳಿಗೆ ಸರೆಂಡರ್ ಆಗಬಾರ್ದು. ಇದು ನಮ್ಮ ಉದ್ದೇಶ ಆಗಿರ್ಬೇಕು. ಇದು ಕ್ಲಿಯರ್ ಪಿಕ್ಚರ್, ಇದು ಉದ್ದೇಶ ಆಗಿರ್ಬೇಕು ನಮಗೆ. ಸೊ ಆಗಿದ್ದಾಗ ಮಾತ್ರ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಅತ್ಯುನ್ನತವಾದಂಥ ಒಂದು ಸ್ಥಿತಿಯನ್ನ, ಕ್ರಿಸ್ತನ ಒಂದು ಪರಿಪೂರ್ಣತೆಯನ್ನು ನಾವು ಸಾಧಿಸಕ್ಕೆ ಸಾಧ್ಯ. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಇನ್ನೂ ನಮಗೆ ಅಡ್ಡಿ ಏನಂತಂದ್ರೆ ಮಂದವಾದ ಕಿವಿ ಇದ್ರೆ ನಾವು ಬೆಳವಣಿಗೆಯನ್ನ ಸಾಧಿಸಕ್ಕಾಗಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಗಮನಿಸಿದ್ರೆ, ಕಾಲವನ್ನು ನೋಡಿದರೆ ಇಷ್ಟರೊಳಗಡೆ ನೀವು ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ದೈವೋಕ್ತಿಗಳ ಮೂಲ ಪಾಠಗಳನ್ನು ನಿಮಗೆ ತಿರುಗಿ ಕಲಿಸ್ಕೊಡ್ಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ, ಯಾಕೆಂದ್ರೆ ನೀವು ಕೇಳುವುದಕ್ಕೆ ನಿಮ್ಮ ಕಿವಿ ಮಂದವಾಗಿದೆ ಅಂತ ಹೇಳ್ತಾನೆ. ಅದೇ ಪೌಲ ತಿಮೋತಿಗೆ ಹೇಳ್ತಾನೆ, ತೀಟೆ ಕಿವಿಗಳುಳ್ಳವರಾಗಿದ್ದಾರೆ. ಏನ್ ಹೇಳ್ತಾನಪ್ಪ, ಬರೀ ಕೊಯ್ತಾನೆ, ಸುಮ್ಮನೆ ಏನೋ ಮಾತಾಡ್ತಾನೆ, ಏನೋ ಇದೇ ಮಾಡ್ತಾನೆ. ತೀಟೆ ಕಿವಿಗಳು, ಮಂದ ಕಿವಿಗಳು, ಇವುಗಳು ಏನ್ ಮಾಡ್ತಾವಂತಂದ್ರೆ ಜ್ಞಾನದಲ್ಲಿ, ಕೃಪೆಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ನಮಗೆ ಅಡ್ಡಿ ಆಗ್ತವೆ. ಅದಕ್ಕೆ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ದೈವಿಕ ಸಂದೇಶ ನಮಗೆ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಕೇಳುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿರ್ರಿ ಅಂತ ಹೇಳ್ತಾನೆ. ಅದಕ್ಕೆ ದೇವರು ನಮಗೆ ಕೇಳೋದಕ್ಕೆ 2 ಕಿವಿ ಕೊಟ್ಟಿದ್ದಾನೆ, ಮಾತಾಡೋಕೆ ಒಂದೇ ಬಾಯಿ ಕೊಟ್ಟಿರ್ತಾನೆ ನಮಗೆ. ಹಾಗಾಗಿ ನೀವು ನಿಮ್ಮ ಮಾತು ಹೌದಾದರೆ ಹೌದನ್ನಿ, ಅಲ್ಲವಾದರೆ ಅಲ್ಲನ್ನಿ ಅಂತ ಹೇಳ್ತಾನೆ. ಮಾತಿನ ವಿಷಯದಲ್ಲಿ ಕಂಟ್ರೋಲ್, ಕೇಳುವುದರ ವಿಷಯದಲ್ಲಿ ತೀವ್ರತೆ ಇರಬೇಕು ಅಂತ. ಕೇಳುವುದರಿಂದಲೇ ನಂಬಿಕೆ ಉಂಟಾಗ್ತದೆ. ಕೇಳುವುದರ ಮುಖಾಂತರವೇ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಕೇಳುವುದರ ಮುಖಾಂತರವೇ ಕ್ರಿಸ್ತ ನಂಬಿಕೆಯಲ್ಲಿ ದೃಢತೆ ಬರುತ್ತದೆ. ಆ ನಂಬಿಕೆಯನ್ನು ಕ್ರಿಯಾರೂಪದಲ್ಲಿ ತೋರ್ಪಡಿಸಿದಾಗ ಇನ್ನಷ್ಟು ನಾವು ಅಭಿವೃದ್ಧಿಯನ್ನು ಕಾಣ್ತೇವೆ, ಇನ್ನಷ್ಟು ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಇಬ್ರಿಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಮ್ಮ ಒಂದು ಕ್ರಿಸ್ತಿಯ ಒಂದು ಉನ್ನತವಾದಂತಹ ಸ್ಥಿತಿಯ ಬೆಳವಣಿಗೆಗೆ ಅಡ್ಡಿಯಾಗಿರುವುದೇನೆಂದರೆ ನಮ್ಮ ಮಂದವಾದ ಕಿವಿ. ಹಾಗಾಗಿ ಇನ್ನು ಮೇಲೆ ನಾವು ಕೇಳೋದ್ರಲ್ಲಿ ತೀವ್ರವಾಗಿರಬೇಕು ಅಂತ ಹೇಳ್ತಾನೆ, ಶಾರ್ಪ್ ಆಗಿರಬೇಕು ಅಂತ ಹೇಳ್ತಾನೆ. ಅದು ಬೆಳವಣಿಗೆಗೆ ಅದು ಪೂರಕವಾಗಿರ್ತದೆ. ಶಾರ್ಪ್ ಆಗಿದ್ದಾಗ ಮಂದ ಕಿವಿಗಳು ಅವಕ್ಕೆ ಅಡ್ಡಿಯಾಗಿರ್ತವೆ ಅಂತ ಹೇಳ್ತಾನೆ. ಹಾಗಾಗಿ ಇನ್ನೊಂದು ಏನು ಅಂತಂದ್ರೆ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 23ನೇ ವಚನದಲ್ಲಿ ಮೂಢತನದ, ಬುದ್ಧಿ ಇಲ್ಲದ ಒಂದು ತರ್ಕಗಳಿಂದ ನೀನು ದೂರವಾಗಿರು ಅಂತ ಹೇಳ್ತಾನೆ. ತಿಮೋತಿಗೆ ಬರೆದ 2ನೇ ಪತ್ರಿಕೆ ಇವು
ನಮ್ಮೊಂದು ಬೆಳವಣಿಗೆಗೆ ಅಡ್ಡಿ ಅಡ್ಡಿ ಅಂತ ಹೇಳ್ತಾನೆ. ತಿಮೋತಿಗೆ ಬರದ 2ನೇ ಪತ್ರಿಕೆ, ತಿಮೋತಿಗೆ ಬರದ 2ನೇ ಪತ್ರಿಕೆ 2ನೇ ಅಧ್ಯಾಯ 23ನೇ ವಚನದಲ್ಲಿ, ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ಹೋಗಬೇಡ ಅಂತ ಹೇಳ್ತಾರೆ. ಮೂಢರು, ಅವ್ರಿಗೆ ಏನಾದ್ರು ಗೊತ್ತಾ? ಏನು ಗೊತ್ತಿಲ್ಲ. ಯಾವುದೋ ಒಂದು ವಿಷಯ ಹೇಳ್ತೀವಿ ಅಂತಂದ್ರೆ ಅವರಿಗೆ ಪರಿಪೂರ್ಣವಾದಂಥ ಅದ್ರ ಬಗ್ಗೆ ಏನಾದರೂ ಆಲೋಚನೆ ಇದೆಯಾ ಅಂತಂದ್ರೆ ಪರಿಪೂರ್ಣವಾದ ಆಲೋಚನೆ ಇರಲ್ಲ, ಆಫ್ ನಾಲೆಡ್ಜ್. ಹಾಗಾಗಿ ಇಂಥ ಒಂದು ವಿಷಯದಲ್ಲಿ ಈ ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ಹೋಗ್ಬೇಡ, ಅವಳ ತಂಟೆಗೆ ಹೋಗ್ಬೇಡ ನೀನು ಅಂತ ಹೇಳ್ತಾನೆ. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು ಅಂತ ಹೇಳ್ತಾನೆ. ಸಾಧಿಸೋದಕ್ಕೆ, ಗುರಿಯನ್ನು ಸಾಧಿಸೋದಕ್ಕೆ ಇವು ಬಹಳ ಮುಖ್ಯ ಅಂತ ಹೇಳ್ತಾರೆ, ಬಹಳ ಮುಖ್ಯ ಅಂತ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಬೆಳವಣಿಗೆಗೆ ಅಡ್ಡಿಯಾಗಿರೋದೇನಂತಂದ್ರೆ ಗರ್ವ. ಗರ್ವ ಗರ್ವ ಇರಬಾರ್ದು ಯಾರ ಹತ್ರ ಕೂಡ. ಅವನು ನನಗೇನು ಹೇಳೋದು, ಅವನು ನನ್ನ ಮುಂದೆ ಬಚ್ಚ, ಅವನು ನನ್ನ ವಯಸ್ಸಿನಷ್ಟು ನನ್ನ ಎಕ್ಸ್ಪೀರಿಯನ್ಸ್ನಷ್ಟು ಅವನಿಗೆ ವಯಸ್ಸಾಗಿಲ್ಲ, ಅವನೇನು ನನಗೆ ಹೇಳೋದು? ನೋ, ನೆವರ್. ಇದು ಗರ್ವ. ಈ ಗರ್ವ ಇದ್ರೆ ನಾವು ಬೆಳವಣಿಗೆನ ಕಾಣಕ್ಕೆ ಸಾಧ್ಯ ಇಲ್ಲ. ಯಾರೇ ಹೇಳಿ, ಅವ್ರ ವಯಸ್ಸಿನಲ್ಲಿ ಚಿಕ್ಕವರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಅವರ ದೇವರ ವಾಕ್ಯನ ಹೇಳ್ತಾ ಇದ್ದಾರೆ ಅಂತಂದ್ರೆ ಶ್ರದ್ಧೆಯಿಂದ, ಆ ಮಾತುಗಳು ಹಾಗೆ ಇದವೋ ಇಲ್ವೋ ಅಂತೇಳಿ ಶಾಸ್ತ್ರಗಳನ್ನ, ಗ್ರಂಥಗಳನ್ನ ಪರಿಶೀಲನೆ ಮಾಡಿ ನಿತ್ಯ ಜೀವಕ್ಕೆ ಅವು ಅತ್ಯವಶ್ಯಕ ಅನ್ನುವಂಥದ್ದು ಗೊತ್ತಾದಾಗ ಅವುಗಳ ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿಕೊಂಡು ಪರಸ್ಪರ ಗೌರವ, ಪರಸ್ಪರ ಆದರಣೆ, ಪರಸ್ಪರ ಪ್ರೋತ್ಸಾಹಗಳಿಂದ ಒಬ್ಬರನ್ನೊಬ್ಬರು ಪರಾಮರ್ಶಿಸ್ಕೊಳ್ಬೇಕು. ಇದು ದೀನ ಸ್ವಭಾವವನ್ನು ಹೊಂದಿಕೊಳ್ಬೇಕು. ಇದು ಬೆಳವಣಿಗೆಗೆ ಪೂರಕ. ಅದಕ್ಕೆ ವಿರುದ್ಧವಾಗಿ ಗರ್ವ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಅದು ನಾಶನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತಾರೆ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ, ಜ್ಞಾನೋಕ್ತಿ 16ನೇ ಅಧ್ಯಾಯ 18ನೇ ವಚನದಲ್ಲಿ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಪ್ಪು, ಸೊಕ್ಕಿನವರ ಸಂಗಡ ಸೂರ್ಯವನ್ನು ಹಂಚಿಕೊಳ್ಳುವುದಕ್ಕಿಂತಲೂ ದೀನರ ಸಂಗಡ ದೈನ್ಯದಿಂದಿರುವುದು ವಾಸಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರಿಯರೇ, ಕ್ರೈಸ್ತರು ಬೆಳಿಬೇಕು. ನಂಬರ್ 1 ಯಾವುದರಲ್ಲಿ ಬೆಳಿಬೇಕು? ಜ್ಞಾನದಲ್ಲಿಯೂ ಮತ್ತು ಕೃಪೆಯಲ್ಲಿ, ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ, ಎಲ್ಲ ಗ್ರಹಿಕೆಯಲ್ಲಿ ಬೆಳಿಬೇಕು. ಶೋಧನೆಯನ್ನು ತಡೆಯುವ ಸಾಮರ್ಥ್ಯದಲ್ಲಿ ಬೆಳಿಬೇಕು. ತ್ಯಾಗ ಮನೋಭಾವನೆಯಲ್ಲಿಯೂ ಸೇವೆಯಲ್ಲಿಯೂ ಬೆಳಿಬೇಕು. ಅಂತಿಮವಾಗಿ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬೆಳಿಬೇಕು. ಇದು ನಮ್ಮ ಗುರಿ, ಇದು ನಮ್ಮ ಗುರಿ. ಈ ಗುರಿಯನ್ನು ಸಾಧಿಸುವುದಕ್ಕೆ ನಮಗೇನು ಅಡ್ಡಿ ಆಗಿದೆ? ಅಡ್ಡಿ ಏನಾಗಿದೆ ಅಂತಂದ್ರೆ, ಒಂದನೇದ್ದು ಯೌವನದ ಇಚ್ಛೆಗಳು, ಎರಡನೇದ್ದು ಹಣದಾಸೆ, ಮೂರನೇದಾಗಿ ದುಷ್ಟತನ, ಮೋಸ, ಕಪಟ, ಹೊಟ್ಟೆ ಕಿಚ್ಚು, ನಿಂದನೆ, ತಿರಸ್ಕಾರ, ಇನ್ನೊಬ್ಬರನ್ನ ಕನಿಷ್ಠವಾಗಿ ನೋಡ್ತಕ್ಕಂಥದ್ದು. ಇವುಗಳು ನಮಗೆ ಅಡ್ಡಿಯಾಗಿದ್ದಾವೆ. ಇನ್ನು ನಾಲ್ಕನೇದಾಗಿ ಅನುಚಿತವಾದಂತಹ ಕ್ರಮ, ಅಹಂಕಾರ, ಇವುಗಳು ನಮಗೆ ಅಡ್ಡಿಯಾಗಿದ್ದಾವೆ. ಆಮೇಲೆ ಗರ್ವ ಅಡ್ಡಿಯಾಗಿದೆ. ಮಂದವಾದ ಕಿವಿ, ಆಮೇಲೆ ಮೂಢದ ಬುದ್ಧಿ ಇಲ್ಲದ ವಿವಾದಗಳು, ಇವು ನಮಗೆ ಅಡ್ಡಿಯಾಗಿದ್ದಾವೆ. ಸೊ ಇವುಗಳನ್ನ ನಾವು ಅರ್ಥ ಮಾಡಿಕೊಂಡು ಪರಿಪೂರ್ಣತೆಯನ್ನು ಸಾಧಿಸುವುದಕ್ಕೆ ಗುರಿ ಗೊತ್ತಿಲ್ಲದೆ ಇತರರಂತೆ ಹೋರಾಡದೆ ಗುರಿಯನ್ನು ಗೊತ್ತು ಮಾಡಿಕೊಂಡು ಆ ಜೀವ ಎಂಬ ಜಯಮಾಲೆಯನ್ನು ನಾನು ಹೊಂದಬೇಕು ಅನ್ನುವಂತಹ ದಿಕ್ಕಿನಲ್ಲಿ ಎಲ್ಲವುಗಳಲ್ಲಿ ಮಿತವಾಗಿದ್ದುಕೊಂಡು ಗುರಿಯನ್ನು ಸಾಧಿಸ್ತಾನೋ ಆ ವ್ಯಕ್ತಿ ಖಂಡಿತವಾಗಿಯೂ ಕೂಡ ಜಯವನ್ನು ಸಾಧಿಸ್ತೇನೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಪ್ರೇರಣೆ. ಸೊ ಹಾಗಾಗಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ ಒಂದು ವಿಶೇಷವಾದಂಥ ಮಾತನ್ನು ಮತ್ತೊಂದು ಸಾರಿ ನಾವು ನೆನಪು ಮಾಡಿಕೊಂಡು ಈ ಭಾಗನ ಮುಗಿಸುವಂಥ ಪ್ರಯತ್ನ ಮಾಡೋಣ. 9ನೇ ಅಧ್ಯಾಯ 24ನೇ ವಚನದಲ್ಲಿ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 24ನೇ ವಚನದಲ್ಲಿ, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದೋ? ಅವರಂತೆ ನೀವು ಬಿರುದನ್ನು ಪಡ್ಕೊಳ್ಬೇಕಂತಲೇ ಓಡಿರಿ. ಬಿರುದನ್ನು ಪಡ್ಕೊಳ್ಬೇಕಂತಲೇ ಓಡ್ರಿ, ಏನೋ ಕಾಟಾಚಾರಕ್ಕೋಸ್ಕರ ಓಡ್ಬೇಡ್ರಿ. ನಮ್ಮಪ್ಪ ಕ್ರಿಶ್ಚಿಯನು, ನಾನು ಕ್ರಿಶ್ಚಿಯನು, ನಮ್ಮ ತಾತ ಕ್ರಿಶ್ಚಿಯನು, ನಾನು ಕ್ರಿಶ್ಚಿಯನು ಅಂತೇಳಿ ಆ ರೀತಿ ಜೀವಿತ ಬೇಡ. ಆ ಅಜ್ಞಾನ ಕಾಲಗಳನ್ನು ದೇವರು ನೋಡಿ ಕೂಡ ನೋಡದ ಹಾಗೆ ಸುಮ್ಮನಿದ್ದ. ಇದು ವಿಜ್ಞಾನ ಕಾಲ, ಇದು ವಿಜ್ಞಾನ ಕಾಲ.
ಯಾವುದು ಸತ್ಯವೂ, ಯಾವುದು ಮಾನ್ಯವೂ, ಯಾವುದು ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿ ಅದೆಯೋ ಅವೆಲ್ಲವುಗಳನ್ನು ಪರಿಶೋಧಿಸಿ ಸತ್ಯವನ್ನು ಬಿಗಿಯಾಗಿ ಹಿಡ್ಕೊಳ್ತಕ್ಕಂಥ ಕಾಲ ಇದು. ಹಾಗಾಗಿ ನೀನು ಬಿರುದನ್ನು ಪಡ್ಕೊಳ್ಬೇಕಂತಲೇ ಓಡ್ರಿ. ಬಿರುದನ್ನು ಪಡ್ಕೊಳ್ಬೇಕಂತೇಳಿ ಓಡಬೇಕು ಅನ್ನೋ ಮನಸ್ಥಿತಿ ನಿನ್ನಲ್ಲಿ ಬಂದಾಗ ನೀನು ಏನ್ ಮಾಡ್ಬೇಕು ಅಂತಂದ್ರೆ, ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರಬೇಕು. ಹಣದಾಸೆ, ಓಹೋ ನನಗಿದು ಬಿರುದನ್ನು ಪಡ್ಕೊಳ್ಳೋಕೆ ಇದು ಅಡ್ಡಿಯಾಗಿದೆ, ಇದನ್ನು ತೊಲಗಿಸ್ಬೇಕು. ಯೌವನದ ಇಚ್ಛೆಗಳು, ಓಹೋ ಇದು ಬಂತು, ನಾನು ವಿಸರ್ಜಿಸಬೇಕು, ಯಾಕೆ ನನಗೆ ಗುರಿ ಬೇಕು, ಆ ಬಹುಮಾನ ಬೇಕು ನನಗೆ. ಮಿತವಾಗಿರು, ಕಂಟ್ರೋಲ್ ಇರು. ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೋ, ಕಂಟ್ರೋಲ್ ಮಾಡ್ಕೋ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡ್ತಾರೆ. ಎಷ್ಟೋ ಜನರು ಒಲಿಂಪಿಕ್ಸ್ ಆಗಲಿ, ಅಥ್ಲೆಟಿಕ್ಸ್ಗಳಾಗಲಿ, ಕ್ರಿಕೆಟ್ ಆಗಲಿ, ಹಾಕಿ ಆಗಲಿ, ಕಬಡ್ಡಿ ಆಗಲಿ, ಮಗದೊಂದು ಈ ಕ್ರೀಡೆಗಳಲ್ಲಿ ಅನೇಕರು ಸಾಧನೆ ಮಾಡ್ತಾರೆ. ಏನಕ್ಕೋಸ್ಕರ ಸಾಧನೆ ಮಾಡ್ತಾರೆ ಅಂತಂದ್ರೆ, ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನ ಹೊಂದುವುದಕ್ಕೆ ಸಾಧನೆ ಮಾಡ್ತಾರೆ. ನಾವ್ಯಾರು? ದೇವರ ಸ್ವಕೀಯ ಜನಾಂಗ, ದೇವರಿಗೆ ಮೀಸಲಾದಂಥ ಜನಾಂಗ, ರಾಜವಂಶಸ್ಥರಾದಂಥ ಯಾಜಕರು, ದೇವರನ್ನ ಅಪ್ಪ ಎಂದು ಕರೆಯುವಂತಹ ಮಹಾಭಾಗ್ಯದಲ್ಲಿರ್ತಕ್ಕಂಥವರು, ಕ್ರಿಸ್ತನ ಮೂಲಕ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟ ಇರ್ತಕ್ಕಂಥವರು, ಇಡೀ ಲೋಕಕ್ಕೆ ನ್ಯಾಯ ತೀರ್ಪು ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಾವಾದರೋ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ. ಪೌಲನು ಹೇಳ್ತಾ ಇದ್ದಾರೆ, ಗುರಿ ಗೊತ್ತಿಲ್ಲದವನಾಗಿ ಓಡದೆ ಅಂತ. ಪೌಲನು ಗುರಿಯನ್ನು ಇಟ್ಕೊಂಡಿದ್ದಾನೆ. ಮತ್ತು ನಾವು ಗುರಿ ಗೊತ್ತಿಲ್ಲದವರಾಗಿ ಓಡದೆ ಗೆಲ್ಲಲೇಬೇಕೆಂದಿರುವ ಅವರಂತೆಯೇ ಓಡ್ತೇನೆ ಅಂತ ಹೇಳ್ತಾನೆ. ಇದು ಓಟ ಅಂತ. ಸೊ ಹಾಗಾಗಿ ಪ್ರಿಯರೇ, ಈ ಓಟ ಯಶಸ್ವಿ ಆಗಬೇಕು ಅಂತಂದ್ರೆ ಒಂದು ಸಿಸ್ಟಮೆಟಿಕ್ ಬೇಕು, ನೀತಿ ಶಿಕ್ಷಣ ಬೇಕು, ಡಿಸಿಪ್ಲಿನ್ ಬೇಕು, ಶಿಸ್ತು ಪಾಲನೆ ಬೇಕು. ಸಭೆಯಲ್ಲಿ ಶಿಸ್ತು ಪಾಲನೆ ಬಹಳ ಮುಖ್ಯ. ಸಭೆಯಲ್ಲಿ ಡಿಸಿಪ್ಲಿನ್ ಅನ್ನುವಂಥದ್ದು ಮುಖ್ಯ. ವ್ಯಕ್ತಿಗತವಾಗಿ, ಸಭೆಯಲ್ಲಿ, ಕೌಟುಂಬಿಕವಾಗಿ ಡಿಸಿಪ್ಲಿನ್ ಅನ್ನುವಂಥದ್ದು ಬಹಳ ಮುಖ್ಯ. ಆ ಡಿಸಿಪ್ಲಿನ್ ನಮಗಿಲ್ಲ ಅಂತಂದ್ರೆ ಇದನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಜೀವವೆಂಬ ಜಯಮಾಲಿಕೆಯನ್ನ, ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ಯಾವಾಗಂತಂದ್ರೆ ಡಿಸಿಪ್ಲಿನ್ ಇಲ್ಲ ಅಂದಾಗ. ಸೊ ಹಾಗಾಗಿ ಮುಂದಿನ ದಿನದಲ್ಲಿ ದೇವರ ಚಿತ್ತ ಆದರೆ ಸಭೆಯಲ್ಲಿ ನೀತಿ ಶಿಕ್ಷಣ, ಡಿಸಿಪ್ಲಿನ್ ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ರೆ ಸಭೆ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನ ಮುಟ್ಟುವುದಕ್ಕೆ ಸಾಧ್ಯ ಇದೆ ಅನ್ನುವಂತಹ ವಿಷಯವನ್ನ, ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನ ಮುಟ್ಟುವುದಕ್ಕೆ ಯಾವ್ಯಾವುಗಳು ಅಡ್ಡಿಯಾಗಿದ್ದಾವೆ ಅವುಗಳನ್ನು ಯಾವ ರೀತಿ ಡಿಸಿಪ್ಲಿನ್ ಒಳಪಡಿಸಬೇಕು, ಯಾವ ರೀತಿ ಕ್ರಮಶಿಕ್ಷಣಕ್ಕೆ ಒಳಪಡಿಸಬೇಕು, ಯಾವ ರೀತಿ ನೀತಿ ಶಿಕ್ಷಣವನ್ನ ಸಭೆಯಲ್ಲಿ ಇರಬೇಕನ್ನುವಂಥ ವಿಷಯಗಳನ್ನು ನಾವು ಕಲ್ತ್ಕೊಂಡು ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನು ಹೊಂದೋದಕ್ಕೆ ನಮ್ಮ ಈ ಒಂದು ಜೀವಿತವನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ದೇವರು ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ. ಆಮೇನ್.